ಸರ್ವ ದುಃಖನಿಕೆ ನಿವೃತ್ತಿ ಜನ್ಮ ಮರಣಾದಿಗಳು ದುಃಖ ಧರಿಸಿಕೊಳ್ಳುತ್ತದೆ. ಸರ್ವ ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ಎಂದರೆ ಯಾವುದು ಅಂತ ಪ್ರಶ್ನೆ ಮಾಡಿದ್ದ. ಅದಿಲ್ಲ. ಸರ್ವ ದುಃಖನಿಕೆ ನಿವೃತ್ತಿ, ಪರಮಾನಂದ ಕಿ ಪ್ರಾಪ್ತಿ, ಯಹ ಮೋಕ್ಷ ಕಾ ಸ್ವರೂಪ ಹೈ. ಸರ್ವ ದುಃಖಗಳ ಅಂದ್ರ ಎಲ್ಲಾ ದುಃಖಗಳ ನಿವೃತ್ತಿ ಮತ್ತು ಪರಮಾನಂದದ ಪ್ರಾಪ್ತಿ ಎಂದರೆ ಏನು ಅಂತಂದಾಗ ಅವಾಗ ಅವರು ಟಿಪ್ಪಣಿಗಳನ್ನು ಹೇಳಿದ್ರು. ಏನಂತ ಹೇಳಿದ್ರು? ಧರ್ಮ, ಅರ್ಥ, ಕಾಮ, ಮೋಕ್ಷ ಇನ್ನು ಚಾರಿಕಾ ನಾಮ पुरुषार्थ तीन में प्रथम के तीन गौण है, तीन कुम छोड़ी के इहाम अंत के मुख्य पुरुषार्थ का ग्रहण है. ಏನಂತ ಹೇಳಿದ್ರು? ಧರ್ಮ, ಅರ್ಥ, ಕಾಮ, ಮೋಕ್ಷ ನಾಲ್ಕು ಪುರುಷಾರ್ಥಗಳು ಹೇಳಿದ್ರು. ಆ ನಾಲ್ಕು ಪುರುಷಾರ್ಥಗಳಲ್ಲಿ ಮೂರು ಗೌಣ ಯಾವುವು? ಧರ್ಮ, ಅರ್ಥ, ಕಾಮ. ಇವು ಏನದವ? ಇವು ಮೂರು ಗೌಣ. ಮುಖ್ಯ ಪುರುಷಾರ್ಥ ಯಾವುದು? ಮೋಕ್ಷ. ಅದಕ್ಕೆ ಏನಂದ್ರ ಅವರು ಧರ್ಮ ಅಂದ್ರೆ ಏನಂತ ಕೇಳಿದ್ರು ನಿನ್ನೆ? ಅನ್ಯಾಶ್ರಿತತ್ವೇ ಸತಿ ಸ್ವತಂತ್ರತಾ ಶೂನ್ಯ ಧರ್ಮ. ಆ ಪುರುಷಾರ್ಥಗಳಲ್ಲಿ ಧರ್ಮ ಅಂತ ಹೇಳಿದ್ರಲ್ಲ, ಧರ್ಮ ಅಂದ್ರೆ ಏನು? ಅದಿಲ್ಲ, ಇನ್ನೊಂದರಲ್ಲಿ ಇರುವುದಾಗಿದ್ದು ಇನ್ನೊಂದು ಆಶ್ರಯ ಮಾಡ್ಕೊಂಡೈತಂತದ ಧರ್ಮ. ಇಲ್ಲ ಅದಕ್ಕಿಲ್ಲ, ಆ ಧರ್ಮಕ್ಕಿಲ್ಲ. ಸ್ವತಂತ್ರವಾಗಿರುವ ಸಾಮರ್ಥ್ಯ ಅದಕ್ಕಿಲ್ಲ. ಈಗ ನಾವು ಸ್ವತಂತ್ರ ಇದೇವಲ್ಲ, ನಾವು ಸ್ವತಂತ್ರ ಇದೆ, ಏನು ಪರತಂತ್ರ ಇದೆ? ಏನಿದೆ ನಾವು ಸ್ವತಂತ್ರ? ಏನು ಸ್ವತಂತ್ರ ಇಲ್ಲ. ಎಲ್ಲವೂ ಭಗವಂತನ ಆಜ್ಞಾನೇ ಐತೆಲ್ಲ. ನಾವು ಪರತಂತ್ರದೇ. ಹಾಗೆ ಧರ್ಮವು ಹೆಂಗಿದೆ ಅಂದ್ರ ಪರತಂತ್ರ ಐತಂತ. ಇನ್ನೊಂದು ಆಶ್ರಯವನ್ನ ಪಡ್ಕೊಂಡಿರುವಂತದ್ದು ಯಾವುದೈತಲ್ಲ ಅದು ಧರ್ಮ ಅಂತ ಹೇಳಿದ್ರು. ಅದು ವಿಹಿತ ಕರ್ಮ ಜನ್ಯ ಧರ್ಮ. ವಿಹಿತ ಕರ್ಮ ಜನ್ಯ ಧರ್ಮ. ವಿಹಿತ ಕರ್ಮ ಅಂದ್ರೇನು? ವೇದಗಳು ಹೇಳಿದಂತೆ, ವೇದಗಳು ಪ್ರತಿಪಾದ್ಯ ಮಾಡಿದಂತೆ, ಸದ್ಗುರುನಾಥರು ಹೇಳಿದಂತೆ ಆ ಧರ್ಮ ಪುರಸ್ಸರವಾಗಿ ನಾವು ಆಚರಣೆ ಮಾಡ್ತಿದ್ದೀವಿ ಅಂತಂದ್ರ ಅದಕ್ಕೇನಬೇಕು? ಧರ್ಮ ಅನ್ನಬೇಕು. ವೇದ ವಿಹಿತ ಜನ್ಯ ಧರ್ಮ. ವೇದ ವಿಹಿತ ಕರ್ಮ, ವಿಹಿತ ಕರ್ಮ ಜನ್ಯ ಅಂದ್ರೆ ವೇದದಲ್ಲಿ ಹೇಳಿರುವ. ಏನ್ ಹೇಳ್ಯಾರ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ, 4 ವೇದಗಳು ಹೇಳ್ಯಾರಲ್ಲ. ಆ ವೇದದಲ್ಲಿ ಹೇಳಿರುವ ಪ್ರಕಾರವಾಗಿ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಮಾಡುವುದೇನೈತಲ್ಲ ಅದು ಧರ್ಮ ಅಂತ ಹೇಳಿದ್ರು. ಇನ್ನ ಅರ್ಥ ಅದನ್ನ ನಿನ್ನೆ ಹೇಳ್ಯಾರ. ಅರ್ಥ ಯಾವ್ದಕ್ಕನ್ನಬೇಕು? ಕಾಮ ಸಾಧಕ ಅರ್ಥ. ನಾವು ಧರ್ಮದಿಂದ ಕೂಡಿಕೊಂಡು ಆ ಅರ್ಥವನ್ನ ಅಂದ್ರ ಹಣವನ್ನ ಸಂಪಾದನೆ ಮಾಡಬೇಕು. ಆ ಹಣದಿಂದ ಏನಾಗಬಾರದು? ನಾವು ಗಳಿಸುವಾಗ, ಇನ್ನೊಬ್ಬರಿಗೆ ಕೊಡುವಾಗ ಆ ಹಣ ಅದು ಧರ್ಮದಿಂದ ಕೂಡಿರಬೇಕು. ನಾವೆಲ್ಲರ ಹಣ ಕೊಡ್ತೇನೆ, ದಾನ ಧರ್ಮ ಮಾಡ್ತೇನೆ ಅಂದ್ರು ಅದು ಹೆಂಗಿರಬೇಕು? ಧರ್ಮ ಪರಸ್ಪರವಾಗಿ ಆ ಧರ್ಮದಿಂದ ಕೂಡಿಕೊಂಡು ಇನ್ನೊಬ್ಬರಿಗೆ ತೊಂದರೆ ಆಗಲಾರದಂತದ್ದು ಆ ಹಣ ಇರಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ? ಹಣ ಸಂಪಾದನೆ ಮಾಡ್ತಾನೆ, ಖರೆ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟು ಆ ಹಣ ಸಂಪಾದನೆ ಮಾಡ್ತಾರಲ್ಲ, ಅದು ನಿಜವಾದ ಅರ್ಥ ಅಲ್ಲ. ರಾಜನ ಕತೆ ಹೇಳಿದ್ರಲ್ಲ, ರಾಜ ಇದ್ರು ಅವ ಇಲ್ಲ ನೀ ಪ್ರಜೆಗಳ ಮನಸ್ಸನ್ನ ನೋಯಿಸಿ ಅದಕ್ಕೆ ನಾನು ಸ್ವೀಕಾರ ಮಾಡುವುದಿಲ್ಲ, ನಿನ್ನ ದೇಹವನ್ನ ದಂಡಿಸಿ ಅದೇನು ಹಣ ಕೊಡ್ತೀಯಲ್ಲ ಅದುವೇ ನಿಜವಾದ ನನಗ ಭಿಕ್ಷೆ ಅಂತ ಹೇಳಿ ಹೇಳಿದ್ರಲ್ಲ. ಅದ ಅಪೇಕ್ಷ ಅಂದ್ರ ಪ್ರಧಾನ ಅರ್ಥ ಉಪೇಕ್ಷ ಅರ್ಥ. ಅದರ ಮುಖ್ಯವಾದ ಅರ್ಥವನ್ನ ಉಪೇಕ್ಷಿಸುವುದು ಯಾವುದೈತೆ ಅಂತ. ಅದು ಹಣ ಇದ್ದಾಗನ ನಮ್ ವ್ಯವಹಾರ ನಡೀತೈತಿ. ಆ ಹಣ ಇರ್ಲಿಲ್ಲ ಅಂದ್ರ ಏನು ವ್ಯವಹಾರ ನಡೀದಿಲ್ಲ. ಅದಕ್ಕ ಏನಂದ್ರು? ಅರ್ಥ ಅಂತ ಹೇಳಿದ್ರಲ್ಲ. ಅರ್ಥತೆ ಪ್ರಾಪ್ಯತೆ ಪ್ರಾಣಿಭಿ ವಿತ್ತಾದಿಹಿ ಅರ್ಥ. ಸರ್ವ ಮಾನವರು ಯಾವುದನ್ನ ಅಪೇಕ್ಷೆ ಮಾಡ್ತಾರಲ್ಲ ಅದು ಅರ್ಥ.
ಈಗ ನಾವು ನಮ್ಮ ಸಂಸಾರ ಜೀವನದೊಳಗೆ ನಡಿಬೇಕಾತಂದ್ರ ಎಲ್ಲರಿಗೂ ಏನ್ ಬೇಕಾಗೈತಿ? ಹಣ ಬೇಕಲ್ಲ. ಹಣ ಇಲ್ಲದೆ ಜೀವನ ಮಾಡಕ್ಕಾಗತ್ತೇನು? ಮಾಡಕ್ಕಾಗೋದಿಲ್ಲ. ಅದಕ್ಕೆ ಎಲ್ಲರೂ ಅಪೇಕ್ಷೆ ಮಾಡ್ತಾರಂತ. ಏನೋ ಒಂದು ಈಗ ನಾವು ಕಾರ್ಯ ಮಾಡಕತ್ತೇವ ಅಂದ್ರೆ ಹಣ ಇಲ್ಲದೆ ಆ ಕಾರ್ಯ ಮಾಡಕ್ಕಾಗತ್ತೇನು? ಆಗುದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು? ಆ ಹಣ ಎಲ್ಲರಿಗೂ ಬೇಕಲ್ಲ. ಆ ಯಾವುದನ್ನ ಅಪೇಕ್ಷಿಸುತ್ತಾರಲ್ಲ ಅಂತಹ ಕನಕ ಮೊದಲಾದ ಸಂಪತ್ತು ಯಾವುದಕ್ಕೆಲ್ಲ ಅದಕ್ಕೆ ನಾವೇನಂತ ಅರ್ಥ ಮಾಡ್ಕೋಬೇಕು? ಅರ್ಥ ಅಂತ ಅರ್ಥ ಮಾಡ್ಬೇಕಂತ. ಧರ್ಮ, ಅರ್ಥ. ಇಲ್ಲಿ ಹೆಂಡತಿ ಮಕ್ಕಳು ಹೊಲ ಮನಿ ಬಂಗಾರ ಬೆಳ್ಳಿ ಎಲ್ಲಾನು ತಗೊಳ್ಳೋದ್ರಿ. ಎಲ್ಲಾನು ಬೇಕಾಗ ಅವ್ರಿಗೆ ಮಾಡಕತ್ತೆ, ನಮಗಾಗಿ ಮಾಡಕತ್ತೆ. ಎಲ್ಲ ನಮಗ ಅವ್ರಿಗೆ ಕೂಡ ಮಾಡಕ್ಕೆ. ಯಾಕಂದ್ರೆ ಅಲ್ಲಿ ಸ್ವಾರ್ಥ ಇದೆ ಎಲ್ಲರಿಗೂ. ಇಲ್ಲಪ್ಪ ನಾ ಸುಖ ಇರಬೇಕು, ನನ್ನ ಹೆಂಡತಿ ಸುಖವಾಗಿರಬೇಕು, ನನ್ನ ಮಕ್ಕಳು ಸುಖವಿರಬೇಕು, ನಾ ಸುಖವಾಗಿರ್ಬೇಕಂತ ಮಾಡಕತ್ತೇವಲ್ಲದೆ ಇಲ್ಲ ನಾನೊಬ್ಬನ ಸುಖಿ ಆಗ್ಬೇಕಂತ ಮಾಡಕತ್ತೇವ್. ಕರೆ ಹೇಳ, ಇವೆಲ್ಲ ಸಂಪತ್ತು ಇರ್ಬೇಕು. ಸಂಪತ್ತು. ಅದಕ್ಕೆ ಏನೇನ್ಬೇಕು? ಅರ್ಥ. ಸುಖಾಧಿಕ ದುಃಖಜನಕ ಇತಿ ಅರ್ಥ. ಅಂದ್ರ ದುಃಖವನ್ನ ಮಾಡದೆ ಹೆಚ್ಚಿನ ಸುಖಕ್ಕೆ ಕಾರಣವಾದದ್ದು ಯಾವುದೈತಲ್ಲ ಅದು ಅರ್ಥ. ಹಣವನ್ನ ಸಂಪಾದನೆ ಮಾಡಬೇಕು. ಈಗ ಹಣ ಸಂಪಾದನೆ ಮಾಡಬೇಕಂದಾಗ ಯಾರಾದರೂ ನಮ್ಗೆ ಏನಾರ ತೊಂದರೆ ಕೊಡ್ತಾರಲ್ಲ, ಅದು ನಿಜವಾದ ಸಂಪತ್ತು ಅಲ್ಲ. ಆಸುರಿ ಸಂಪತ್ತು ಒಂದಿದೆ, ದೈವಿ ಸಂಪತ್ತು ಅಂತ ಒಂದಿದೆ. ಅದು ದೈವಿ ಸಂಪತ್ತು ಏನ್ ಮಾಡ್ತೈತೆ ಅಂದ್ರೆ ತನ್ನನ್ನು ಉದ್ಧಾರ ಮಾಡ್ತೈತಿ, ಇನ್ನೊಬ್ಬರನ್ನು ಉದ್ಧಾರ ಮಾಡ್ತದಂತ, ರಕ್ಷಣೆ ಮಾಡ್ತದಂತ. ಈ ಆಸುರಿ ಸಂಪತ್ತು ಏನೈತಲ್ಲ ಅವನು ನಾಶ ಮಾಡ್ತತಿ, ಇನ್ನೊಬ್ಬರನ್ನು ನಾಶ ಮಾಡ್ತತಿ. ಅಂತ ಸಂಪಾದನೆ ನಾವು ಮಾಡಬೇಕಾತಂದ್ರ ಅದಕ್ಕ ಸುಖಾಧಿಕ ದುಃಖಜನಕ ಇತಿ, ದುಃಖವನ್ನ ಮಾಡದೆ ಹೆಚ್ಚಿನ ಸುಖಕ್ಕೆ ಕಾರಣವಾದದ್ದು ಯಾವುದೈತಲ್ಲ ಅದು ಅರ್ಥ. ಅರ್ಥ ಅಂದ್ರೆ ಹಣ. ಏಕೈಕೇಂದ್ರಿಯ ಮಾತ್ರ ಗ್ರಾಹ್ಯ ವಿಶೇಷ ಗುಣ ಅರ್ಥ. ಒಂದೊಂದು ಇಂದ್ರಿಯದಿಂದ ಮಾತ್ರ ಗ್ರಹಿಸಲ್ಪಡುವ ವಿಶೇಷಣ ಗುಣವು ಯಾವುದೈತಲ್ಲ ಅದು ಬೇಕು ಇದು ಬೇಕನ್ನುವ ಬಯಕೆ ಐತಲ್ಲ ಅದು ಅರ್ಥ ಅಂತ ಹೇಳಿದ್ರಲ್ಲ. ಇನ್ನ ಕಾಮ ಅಂತ ಹೇಳಿದ್ರು. ಧರ್ಮ, ಅರ್ಥ, ಕಾಮ. ಕಾಮ ಅಂದ್ರೆ ಫಲೇಚ್ಛ, ಕಾಮ. ಈಗ ನಮಗ್ ಇಚ್ಛಾ ಐತಲ್ಲ, ಯಾವ್ದಾರ ಒಂದು ಪಡ್ಕೋಬೇಕು ಅನ್ನೋ ಮನಸ್ಸಿನಾಗ ಇಚ್ಛೆ ಆಗೈತಲ್ಲ ಅದು ಕಾಮ. ಇಷ್ಟ ವಿಷಯಾಭಿಲಾಷ ಕಾಮ. ತನಗೆ ಬೇಕಾದ ವಸ್ತು, ವಿಷಯಕವಾದ ಆಸೆ. ಈಗ ನಮಗೊಂದ್ ಯಾವ್ದ ಒಂದು ವಸ್ತು ಬೇಕಾಗೈತಲ್ಲ, ನಮ್ಮ ಸುಖ ಬೇಕಾಗೈತಂತದ ಬಯಕೆ ಐತಲ್ಲ ಅದು ಕಾಮ. ಇಷ್ಟ ವಿಷಯಾಭಿಲಾಷ ಕಾಮ. ಏನ್ರಿ ಇವೆಲ್ಲವ ಏನದವ? ಧರ್ಮ, ಅರ್ಥ, ಕಾಮ. ಇವು ಗೌಣ ಅದಾವ. ಮೋಕ್ಷ ಅನ್ನೋದೇನೈತಲ್ಲ ಇದು ಶ್ರೇಷ್ಠವಾದಂಥದ್ದು, ನಮಗ ಬೇಕಾದಂಥದ್ದು ಎಲ್ಲರಿಗೂ. ಅದು ಸಾಕೆನಿಸದ, ಸವೆಯದ, ಬೇರೊಂದು ಬೇಕೆನಿಸದ ಆ ಸುಖ ಏನೈತಲ್ಲ ಎಲ್ಲರೂ ಬಯಸ್ತಾರಂತ. ಯಾವ ದೇಹದಲ್ಲಿ ಯಾವ ದೇಹವನ್ನ ಧಾರಣೆ ಮಾಡ್ಕೊಂಡು ಬಂದೇವಲ್ಲ ದುಃಖವನ್ನ ನಾವು ಯಾರು ಬಯಸುವುದಿಲ್ಲ. ಈ ಸಕಲ ಪ್ರಾಣಿಗಳದಾವಲ್ಲ ಅವು ದುಃಖ ಬಯಸುವುದಿಲ್ಲ. ಆ ಜನ್ಮಗಳು ಯಾಕೆ ಬಂದಾವಂತಂದ್ರ ಪಾಪದ ಕರ್ಮದಿಂದ ಅವು ಆ ಜನ್ಮ ಬಂದಾವ. ಗಿಡ ಆಗಲಿ, ಮರ ಆಗಲಿ, ಪಶು ಪಕ್ಷಿಗಳಾಗಲಿ, ಪ್ರಾಣಿ ಆಗಲಿ, ಈ ಕ್ರೂರ ಪ್ರಾಣಿಗಳಾಗಲಿ ಅವೆಲ್ಲ ಎದಕ್ ಬಂದಾವಂದ್ರ ಪಾಪದಿಂದ ಹುಟ್ಟಿದ ಜನ್ಮಗಳಂತ. ಅದಕ್ಕ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿ ಕೀಟ ರೂಪಾಗಿ ಪತಂಗಾದಿಯಾಗಿ ಅಂತ ಬಹುಬಾಧೆಗಲಸಿ ಆ ದುಃಖ ಅನುಭವ್ಸಕತ್ತೇವಂದ್ರ ಪಾಪವನ್ನ ಅವು ಅಲ್ಲಿ ದುಃಖ ಅನುಭವಿಸ್ತವಂದ್ರ ಅವು ಸುಖನ ಬಯಸ್ತವಂತ. ಆ ಎಷ್ಟೇ ದುಃಖ ಅನುಭವಿಸ್ತಿದ್ರು ಅವು ಸುಖನ ಬಯಸ್ತವಂತ. ಅದು ತಿಳುವಳಿಕೆ ಇರಲಾರದಕ್ಕಾಗಿ, ತಿಳಿಯಲಾರದಕ್ಕಾಗಿ ಮಾಡಬಾರದ ಪಾಪಗಳನ್ನ ಮಾಡಿ ಭೋಗಿಸಲಾರದ ಯೋನಿಗಳನ್ನ ಭೋಗಿಸಿ ದುಃಖ ಪಡಕತ್ತೇವಲ್ಲ ಅವು ಏನ್ ಮಾಡ್ತಾವ? ಮೋಕ್ಷವನ್ನ ಬಯಸ್ತವಲ್ಲ ಅಂತ ಸುಖ ಯಾವುದು? ಮೋಕ್ಷ. ನಿಖಿಲ ದುಃಖ ನಿವೃತ್ತಿ ಪುರಸ್ಸರಂ ಸ್ವಾತ್ಮಾನಂದ ವಾಪ್ತಿ ಮೋಕ್ಷ. ಅದಕ್ಕೇನ್ ಹೇಳಿದ್ರು? ಸರ್ವ ದುಃಖದ ನಿವೃತ್ತಿ ಪರಮಾನಂದದ ಪ್ರಾಪ್ತಿಯೇ
ಮೋಕ್ಷ ಅಂತ ಹೇಳಿದ್ರಲ್ಲ, ಆ ದುಃಖಗಳು ಕಳ್ಕೊಂಡು ಆ ಸುಖದಲ್ಲಿ ನೆಲೆಯಾಗಿ ನಾವು ನಿಂತಾಗ ಎಂದೆಂದು ದುಃಖ ಬಾರದಂತ ಸುಖ ಯಾವ್ದೈತಲ್ಲ ಅದಕ್ಕೆ ಏನಂತ ತಿಳ್ಕೋಬೇಕು, ಮೋಕ್ಷ ಅಂತ ತಿಳ್ಕೋಬೇಕು. ಅದಕ್ಕಂದ್ರೆ ಅವರು ಎಲ್ಲ ದುಃಖಗಳ ನಿವೃತ್ತಿ ಪೂರ್ವಕ ತನ್ನ ಆತ್ಮಾನಂದದ ಪ್ರಾಪ್ತಿ ಯಾವ್ದೈತಿ ಅಲ್ಲ ಅದು ಮೋಕ್ಷ ಅಂತ. ಎಲ್ಲಿವರೆಗೆ ನಾವು ಆ ಸುಖವನ್ನ ಪಡೆಯುವುದಿಲ್ಲ ಅಲ್ಲಿವರೆಗೆ ನಮಗೆ ಇವು ದುಃಖ ಬಿಡುವುದಿಲ್ಲ. ಸರ್ವ ದುಃಖ ಯಾವ ದುಃಖಗಳದವಲ್ಲ ಆ ದುಃಖಗಳು ಎಂದೆಂದು ನಮಗೆ ಬಾರದಂತೆ ಮಾಡಿಕೊಳ್ಳುವುದು ಯಾವ್ದೈತಿ ಅಲ್ಲ ಅದಕ್ಕೆ ಏನಬೇಕು, ಮೋಕ್ಷ ಅಂತ ಹೇಳ್ಬೇಕು. ವಿದ್ಯಾ ನಿರಸ್ತ ವಿದ್ಯಾ ತತ್ ಕಾರ್ಯ ಬ್ರಹ್ಮಾತ್ಮ ಅವಸ್ಥಾನ ಮಿತಿ ಅಂದ್ರ ಮೋಕ್ಷ ಕಾರ್ಯಸಹಿತವಾದ ಅವಿದ್ಯೆಯು ವಿದ್ಯೆಯಿಂದ ನಾಶವಾಗಿ ಬ್ರಹ್ಮ ಸ್ವರೂಪದಿಂದ ಇರುವಿಕೆ ಯಾವುದೈತೆಲ್ಲ ಅದಕ್ಕೆ ಮೋಕ್ಷ ಅನ್ನಬೇಕಂತ. ಎಲ್ಲ ಈ ಬಯಕೆಗಳು ಎಲ್ಲ ಹೋಗಿ ಕಾರ್ಯಸಹಿತ ಅಂದ್ರ ಅಜ್ಞಾನ ಸಹಿತವಾಗಿ ಎಲ್ಲಿವರೆಗೆ ನಾವು ಅಜ್ಞಾನವನ್ನ ಕಳ್ಕೊಳ್ಳೋದಿಲ್ಲ, ಮಾಯೆಯನ್ನ ದಾಟುವುದಿಲ್ಲ, ಅಲ್ಲಿವರೆಗೆ ಈ ಆನಂದವನ್ನ ಹೊಂದಲಿಕ್ಕಾಗುದಿಲ್ಲ. ಅದಕ್ಕೆ ಪರಮಾತ್ಮ ಹೇಳ್ಯಾನ, ಮಮ ಮಾಯಾ ದುರತ್ಯಯ, ನನ್ನ ಮಾಯೆಯನ್ನ ದಾಟುವುದಷ್ಟು ಸುಲಭ ಇಲ್ಲಪ್ಪ. ಅದಕ್ಕ ಸಾಧನವನ್ನ ಮಾಡಿ ನಾವು ಶಾಸ್ತ್ರ ಚಿಂತನವನ್ನ ಮಾಡಿ ನಮ್ಮಲ್ಲಿರತಕ್ಕಂಥ ಈ ಅಜ್ಞಾನದ ಈ ಎಲ್ಲ ಕಳ್ಕೊಂಡು ಸುಜ್ಞಾನದ ಮಾರ್ಗಕ್ಕೆ ಹೋದಾಗ ಮಾತ್ರ ಅಂತ ಸುಖ. ವಿದ್ಯಾ ನಿರಸ್ತ ವಿದ್ಯಾ ತತ್ ಕಾರ್ಯ ಬ್ರಹ್ಮ ಆತ್ಮಾನ ಅವಸ್ಥಾನ ಮಿತಿ ಇದು ಮೋಕ್ಷ ಅಂತ ಹೇಳಿದ್ರಲ್ಲ. ವಿದ್ಯಾ ನಿರಸ್ತ ವಿದ್ಯಾ ತತ್ ಕಾರ್ಯ ಬ್ರಹ್ಮ ಭಾವಾಪತ್ತಿ ಮೋಕ್ಷ. ಅವಿದ್ಯೆ ಮತ್ತು ಅದರ ಕಾರ್ಯ ಬ್ರಹ್ಮ ವಿದ್ಯೆಯಿಂದ ನಿವಾರಿತವಾದ ಬ್ರಹ್ಮ ಸ್ವರೂಪದಿಂದ ಇರುವಿಕೆ ಯಾವುದೈತಲ್ಲ ಅದು ಮೋಕ್ಷ. ಆ ಬ್ರಹ್ಮವೇ ನಾನು, ಅದೇ ನನ್ನ ಸ್ವರೂಪ. ನಾವೇನ್ ತಿಳ್ಕೊಂಡಲ್ರಿ, ಬ್ರಹ್ಮನ ಹೆಂಗಕ್ಕೆ ಈ ಜಡದ ಸ್ಥೂಲವಾದ ದೇಹವನ್ನ ನಾನು ಜೀವಭಾವವನ್ನ ತಾಳೇನೆಲ್ಲ ನಾ ಹೆಂಗ ಬ್ರಹ್ಮಕ್ಕೆ ಬಂದತಿಲ್ಲ, ನಮ್ಗೆ ಸಂಶಯ ಬಂದತ್ತಲ್ಲ. ಅದಕ್ಕಪ್ಪ ಆ ಬ್ರಹ್ಮ ಸ್ವರೂಪನ ನೀ ಎದಿ ಕರೆ ನಿನಗ ಬಂದಿರುವ ಈ ಅಜ್ಞಾನದ ಕಾರ್ಯವಾದ ಇದನ್ನ ನೀ ವಿಚಾರ ಮಾಡಿ ತಿಳಿದುಕೊಂಡಾಗ ಮಾತ್ರ ಇದರಿಂದ ನೀ ಕಡ್ಯಾಕಕ್ಕಿ ಅಲ್ಲದೆ ಇಲ್ಲಿಕಂದ್ರ ಆಗುದಿಲ್ಲ. ಅದನ್ನ ನಾವು ಕಳ್ಕೋಬೇಕಾತಂದ್ರ ಅಜ್ಞಾನದ ಬೇರು, ಅದಕ್ಕ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಥದ ಕೇಡು ನೋಡಯ್ಯ ಅಂತ ಕೊಂಡಾಡ್ಯಾರ. ಎಲ್ಲಿವರೆಗೆ ಆ ಜ್ಞಾನವನ್ನು ನಾವು ಪಡ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ನಮ್ಮ ನಿಜವಾದ ಮೋಕ್ಷದ ಸುಖ ಸಿಗುದಿಲ್ಲ ಅಂತ ಹೇಳಿದ್ರು. ಅವಾಗ ಏನಂತ ಹೇಳಿದ್ರ ಅವರು, ಮೋಕ್ಷ ಅದಕ್ಕ ಟಿಪ್ಪಣಿ ಒಳಗೆ ಹೇಳಿದ್ರಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷ. ಇವು ಧರ್ಮ ಅರ್ಥ ಕಾಮ ಗೌಣದವಪ್ಪ, ಮೋಕ್ಷದ ಸ್ವರೂಪ ಇದೇನಿದೆ ನೀನು ಶ್ರೇಷ್ಠವಾದಂಥದ್ದು ಇದನ್ನ ಪಡ್ಕೋಬೇಕು ಅಂತ ಹೇಳಿದ್ರಲ್ಲ. ಅವಾಗ ಹೊಳ್ಳಿ ಏನ್ ಮಾಡಿದ್ರು, 6ನೇ ಟಿಪ್ಪಣಿ ಬರೆದ್ರು. ಏನಂತ, ಸುಖ ದುಃಖಕಿ ಅಂತ ಬರೆದ್ರು ನೋಡು. ಅಜ್ಞಾನ ಸಹಿತ ಜನ್ಮ ಮರಣಾದಿಕ ದುಃಖ ಕೈಹಿ ಹೈ. ಅಜ್ಞಾನ ಮತ್ತು ಜನ್ಮ ಮರಣಾದಿಗಳು ಆಧ್ಯಾತ್ಮಿಕ ಆಧಿಭೌತಿಕ ಆಧಿದೈವಿಕ ತ್ರಿತಾಪಗಳು ದುಃಖವೆನಿಸುತ್ತವೆ. ಆದಿಭೌತಿಕ ಆದಿದೈವಿಕ ಈ ದುಃಖಗಳೇನದವಲ್ಲ, ಇದೇನಿದೆ ಆಧ್ಯಾತ್ಮಿಕ ದುಃಖ ಅಂದ್ರ ನಮ್ಮ ದೇಹದಲ್ಲಿ ಇದ್ದುಕೊಂಡು ನಮಗೆ ನಾನಾ ತರವಾಗಿ ಜಡ್ಡು ನೆಗಡಿ ಕೆಮ್ಮು ಉರಿ ಚಳಿ ಬಂದು ಸ್ಟಾಪ್ ಮಾಡ್ತವ. ಅವು ಹೇಳಿ ಕೇಳಿ ಬರ್ತಾವ, ನಮಗ್ ಬರ್ಬೇಕ. ಯಾವ ಹೊತ್ತಿನಲ್ಲಿ ಯಾವುದು ಬರ್ತತೋ ಗೊತ್ತಿಲ್ಲ. ಅದಕ್ಕಂತಾರೆ ನೆಗಡಿ ಜಡ್ ಅಲ್ಲಂತ ಬುಗುಡಿ ವಸ್ತು ಅಲ್ಲ ಅಂತ ಹೇಳ್ತಾರೆ. ಮೂಗು ಸೋರ್ತಿರ್ತತಿ, ತಲೆ ನುಸ್ತಿರ್ತತಿ. ಯಾವ ಉರಿ ಚಳಿ ಬಂದು ವಾಂತಿ ಭೇದಿನ ಆಗಬಹುದು, ದೇಹ ಪೂರ್ಣ ದುಃಖವನ್ನ ಅದೆಲ್ಲದವ ನಮ್ಮ ದೇಹದಲ್ಲಿ ಅದ. ವಾತ ಪಿತ್ತ ಕಫ 3 ಅದವಲ್ಲ. ಆ ವಾತದಿಂದ ಬರತಕ್ಕಂಥದ್ದು ಮತ್ತ ಪಿತ್ತದಿಂದ ಬರ್ತಕ್ಕಂಥದ್ದು ವಾತದಿಂದ ಬರ್ತಕ್ಕಂಥ ಈ ದುಃಖಗಳೇನದವ ನಮ್ಮ ದೇಹದಲ್ಲಿದ್ದುಕೊಂಡು ನಮ್ಮ ಆಶ್ರಯ ಪಡ್ಕೊಂಡು ನಮಗ ಏನ್ ದುಃಖ ಕೊಡ್ತಾವ. ಇದಕ್ಕ ಆಧ್ಯಾತ್ಮಿಕ ದುಃಖ ಅನ್ನಬೇಕು. ಆದಿ ಭೌತಿಕ ದುಃಖ ಅಂದ್ರೆ ಏನು? ಈ ಸಿಡ್ಲು ಗಾಳಿ ಮಳೆ
ನಾನಾ ತರವಾಗಿ ಅಕ್ಕಿರ್ತವಲ್ಲ ಈ ಇವು ಆದಿ ಭೌತಿಕ ದುಃಖ ಅಂದ್ರ ಪಂಚಮಹಾಭೂತಗಳಿಂದ ಈ ಚೇಳಾಗಲಿ ಹಾವಾಗಲಿ ಹುಲಿ ಆಗಲಿ ಕರಡಿ ಆಗಲಿ ನಾಯಿ ಆಗಲಿ ನರಿ ಆಗಲಿ ಆ ಕಡೆ ದುಃಖ ಆಕೈತೆ. ನಾವೇನೋ ಹೊಕ್ಕಿರ್ತೇವೆ ಬಂದು ಕಡುತ್ತಂದ್ರ ದುಃಖ. ಎಷ್ಟೋ ಮಂದಿ ಹುಚ್ಚನಾಯಿ ಕಡದು ಹುಚ್ಚ ಹಿಡಿದೋಗ್ಯಾರ ಸತ್ತಾನ. ಹುಚ್ಚನಾಯಿ ಹುಚ್ಚು ನರಿ ಅವು ಕಡದು ಹುಚ್ಚು ನರಿನು ಕಡದು ನರಿಯಂತೆ ಒದರಿ ಸತ್ತವ್ರು ಅದ. ನಮಕಿನ್ನ ಭಿನ್ನ ಇರಬೇಕಲ್ಲ ಇದ್ದು ಇಷ್ಟು ಕಷ್ಟ ಕೊಟ್ಟವಲ್ಲ, ಇದಕ್ಕೇನನ್ಬೇಕು? ಆದಿ ಭೌತಿಕ. ಇನ್ನು ಆದಿ ದೈವಿಕ ತಾಪ. ತಾತಾಗೆಲ್ಲ ನಾನಾ ತರವಾಗಿ ಈ ಮಳೆ ಸಿಡಿಲು. ಈಗ ಎಷ್ಟೋ ಮಂದಿ ಹೊಲ ಕೆಲಸ ಮಾಡ್ತಿರ್ತಾರ, ಮಳೆ ಬಂತಂದ್ರೆ ಸಿಡ್ಲು ಹೊಡೆದು ಎಷ್ಟು ಮಂದಿ ಸತ್ತಾರ. ಯಾವ್ದು ಕಾರಣ ಏನೈತಿ ಇದರಲ್ಲಿ? ಇಲ್ಲ ಇಲ್ಲ. ಈ ದುಃಖಗಳೇನದವಲ್ಲ ಅಜ್ಞಾನ ಮತ್ತು ಜನನ ಮರಣಾದಿಗಳು. ಈ ಅಜ್ಞಾನನು ದುಃಖ, ಜನ್ಮ ಮರಣ. ಹುಟ್ಟುವಾಗ ನಮ್ಮ ಸುಖ ಐತೇನು? ಸಾವಾಗರ ಸುಖ ಐತೆ? ಹುಟ್ಟಿದಾಗಾದರೂ ಸುಖ ಐತೆ? ಯಾರು ನಾವ್ ಇಷ್ಟು ಜನ ಜೀವನ ಮಾಡೇವಲ್ಲ, ಏನ ನಿತ್ಯದ ಸುಖದಿಂದ ಅದೇನಂತ ಜೀವನ ಮಾಡಿ ಕೈ ಎತ್ತಿ ಹೇಳ್ಬೋದು. ನನಗೆ ಎಂದೆಂದು ದುಃಖ ಬಂದಿಲ್ಲ, ಯಾವ ದುಃಖ ಬಂದಿಲ್ಲ, ಕಷ್ಟಗಳು ಬಂದಿಲ್ಲ ಅಂತೇಳಿ ನಾವ್ ಹೇಳಕ್ಕಾಕತಿ. ಯಾವ ಹೊತ್ತಿನಲ್ಲಿ ಯಾವ ದುಃಖಗಳು ಬಂದು ನಮ್ಮನ್ನು ಕಾಡ್ಯಾವೋ ಗೊತ್ತಿಲ್ಲ. ಆ ದುಃಖಗಳನ್ನು ಅನುಭವಿಸಿ ಕಷ್ಟಗಳನ್ನು ಅನುಭವಿಸಿ ಇಲ್ಲಿಗೆ ಬಂದೇವಲ್ಲ. ಅದಕ್ಕ ನಾವೇನ್ ಮಾಡ್ಬೇಕು? ಯುಗ ಅಜ್ಞಾನ ಸಹಿತ ಜನ್ಮ ಮರಣಾದಿಕ ದುಃಖ ಕೈ ಅಂತ ಹೇಳಿದ್ರಲ್ಲ. ಅಜ್ಞಾನ ನಮ್ಮಲ್ಲಿ ಇರತಕ್ಕಂಥ ಜ್ಞಾನ ಅದನ್ನ ಕಳೆದುಕೊಳ್ಳಲಾರದೆ ನಾವು ಎಲ್ಲಿ ಅದನ್ನ ಕಳ್ಕೋಬೇಕಾತಂದ್ರ ಶಾಸ್ತ್ರಕ್ಕೆ ಶರಣಾಗತರಾಗಿ ಸದ್ಗುರುಗಳಿಗೆ ಶರಣಾಗತರಾಗಿ ನಮ್ಮ ಅಜ್ಞಾನವನ್ನ ನಾವು ಕಳ್ಕೊಂಡಾಗ ಮಾತ್ರ ಈ ಭವಸಾಗರವನ್ನ ದಾಟಲಿಕ್ಕಾಗತ್ತಲ್ಲದೆ ಇಲ್ಲಿಕಂದ್ರ ದಾಟಕ್ಕಾಗುದಿಲ್ಲ. ಅದಕ್ಕ ಇನ್ನೊಂದು ಹೇಳಿದ್ರು, ಮಿಥ್ಯಾಪನೈಕ. ಯಾವುದು? ನಿವೃತ್ತಿ ಮೇಲೆ. ಮಿಥ್ಯಾಪನೈಕ ನಿಶ್ಚಯ ರೂಪ ಬಾಧ ನಿವೃತ್ತಿ ಹೇ. ಮಿಥ್ಯಾತ್ವದ ನಿಶ್ಚಯ ರೂಪ ಬಾಧವೇ ನಿವೃತ್ತಿಯಾಗಿದೆ. ಮಿಥ್ಯಾ ಅದೇನೈತಿ? ಹಗ್ಗ ಒಂದು ತುಂಡು, ಹಗ್ಗದ ತುಂಡು ಬಿದ್ದತಿ. ಆ ಹಗ್ಗದ ತುಂಡು ಬಿದ್ದಾಗ ನಸುಗತ್ತಲೆ ನಾವು ನೋಡಿದಾಗ, ನಸುಗತ್ತಲೆ ಅನ್ನೋದನ್ನ ನೋಡಿದಾಗ ಅಲ್ಲಿ ಏನ್ ಕಂಡತ್ ನಮ್ಗ? ಹಾವೈತೇನಲ್ಲಿ ಎಲ್ಲೇ ಆ ಹಗ್ಗದ ತುಂಡಿನಲ್ಲಿ ಹಾವೈತೇನು? ಹಾವಿನಂತೆ ನಮಗ್ ಭಾಸ ಆಗಿ ತೋರಿತ. ಆ ಹಾವು ಆಗೈತಲ್ಲ, ಆ ಹಾವು ಕಡದು ಯಾರು ಸತ್ತಾರೆ? ಕಂಡಿಲ್ಲ ಏನದು? ಕಂಡೈತಿ. ಯಾವ್ದ್ರಾಗ? ಆ ಭ್ರಾಂತಿ ಕಾಲದಲ್ಲಿ ಹಗ್ಗದಲ್ಲಿ ಹಾವು ತೋರೈತಲ್ಲ. ಹಾವದೈತಿನಲ್ಲಿ ಇಲ್ಲವೇ ಇಲ್ಲ. ಇಲ್ಲ. ಹೋಗಿ ನೋಡಿ, ಬೆಳಕನ್ನ ತೆಗೆದುಕೊಂಡು ಏನ್ ಹಗ್ಗ ಅಂತೇಳಿ ನಮಗ ಭ್ರಾಂತಿ ಆಗಿತ್ತಲ್ಲ, ಹೋಗಿ ನೋಡಿದಾಗ ಹಗ್ಗ ಐತಿನಲ್ಲಿ. ಆ ಹಗ್ಗ ಐತಿ ಕರೆ, ಹಾವು ಐತೇನು? ಇಲ್ಲವೇ ಇಲ್ಲ. ಅದಕ್ಕೇನಂತಾರ? ಬಾಸ್ ಅಂತ. ಅದಕ್ಕ ಹಗ್ಗದಲ್ಲಿ ತೋರುವ ಹಾವು, ಶಿಂಪಿಯಲ್ಲಿ ತೋರುವ ಬೆಳ್ಳಿ, ಮರುಭೂಮಿಯಲ್ಲಿ ತೋರುವ ನೀರು ಸತ್ಯವಾಗಿರುವುದಿಲ್ಲಲ್ಲ, ಭ್ರಾಂತಿಯಿಂದ ಕಾಂತವ. ಈಗ ಒಂದು ಜಿಂಕೆ ನೀರಡಿಸಿ ಅರಣ್ಯದೊಳಗ ನೀರೈತಿ ಅಂತ ಮೃಗಜಲವನ್ನ ನೋಡಿ ಓಡಾಕೈತಿ ಅಂತ. ಎಲ್ಲೇ? ಅರಣ್ಯದೊಳಗ. ಅದಕ್ಕೇನಾಗಿದೆ? ನೀರಡಿಕೆ ಆಗೈತಿ. ನೀರೈತಂತೆ ಓಡ್ತಿ ಕರೆ, ಆ ಮೃಗಜಲದಲ್ಲಿ ಸತ್ಯವಾಗಿ ನೀರೈತೇನು? ಇಲ್ಲವೇ ಇಲ್ಲ. ಅದು ಭ್ರಾಂತಿ ಕಾಲದಲ್ಲಿ. ಸೂರ್ಯನ ಪ್ರಖರವಾದ ಬಿಸಿಲಿನಿಂದ ಮರುಭೂಮಿಯಲ್ಲಿ, ಈಗ ನಾವು ಗಾಡ್ಯಾಗ ಕುಂತಿರ್ತೇವೆ ಡಾಂಬರ್ ರೋಡ್ನ್ಯಾಗ, ನೋಡ್ಬೇಕು ನೀರು ಗುದಿ ಏನು ಸಮುದ್ರದ ಹೊಂಟದನ್ನ ಹಂಗಾಕತಿ. ಗಾಡಿ ಡಾಂಬರ್ ತೋದಂಗ ಕಾಣ್ತತಿ. ಅಲ್ಲಿ ನೋಡ್ರಿ ನೀರ್ ಐತೇನು? ಇಲ್ಲ, ಇಲ್ಲವೇ. ಅದರಂತೆ ಈ ಹಂಗದವಂದ್ರ ಸಿಂಪಿಯಲ್ಲಿ ತೋರುವ ಬೆಳ್ಳಿ. ಆ ಕಪ್ಪೆ ಚಿಪ್ಪಿ ಬಿದ್ದತೆ. ಯಾವನೋ ಒಬ್ಬ ನದಿಗೆ ಸ್ನಾನಕ್ ಹೋಗ್ಯಾನ, ಮನ್ಯಾಗ ಅಂಗಡಿ ಒಳಗ ಬೆಳ್ಳಿ ನೋಡ್ಯಾನ. ಆ ಬೆಳ್ಳಿ ಕಪ್ಪೆ ಚಿಪ್ಪಿಯಲ್ಲಿ ಪಕ ಪಕ ಉಳುತ್ತಲ್ಲ ಸೂರ್ಯನ ಛಾಯೆ. ಅಯ್ಯೋ ಇದು ಬೆಳ್ಳಿ ಐತಂತ ಹೇಳಿ ತಿಳ್ಕೊಂಡ. ಅಲ್ಲಿ ಹೋಗಿ ನೋಡಿದ, ಬೆಳ್ಳಿ ಐತೇನಲ್ಲಿ? ಬೆಳ್ಳಿ ಇಲ್ಲೇ ಇಲ್ಲ, ಸಿಂಪಿ. ಆ ಪೃಷ್ಠಭಾಗದಿಂದ ಕೂಡಿರುವ ತಳಗಿರುವ ಆ ಪ್ರಕಾಶ ಸೂರ್ಯನ ಕಿರಣಕ್ಕೆ ಅದೇನ್ ಕಾಣ್ತತಿ? ಬೆಳ್ಳಿ ಹಿಂಗ್ ಕಾಣ್ತತಿ. ಆದ್ರೆ ಬೆಳ್ಳಿ ಐತೇನಲ್ಲಿ? ಇಲ್ಲವೇ ಇಲ್ಲ. ಅದರಂತೆ
ಇವು ಎಲ್ಲವೂ ಏನಾಗೆ ಸತ್ಯವಾಗಿ ಇರುವುದಿಲ್ಲ. ಇವು ಭ್ರಾಂತಿ ಕಾಲದಲ್ಲಿ. ಅದಕ್ಕೇನಂದ್ರೆ ಅವರು ನಿವೃತ್ತಿ. ಅದಕ್ಕ ಬಾಧ ಅಂತೂ ಕರೆದ್ರಲ್ಲ. ಅದಕ್ಕ ಪರಮ ಪ್ರೇಮಕ ವಿಷಯ ಪರಮಾನಂದ ಹೈ. ಪರಮ ಪ್ರೇಮದ ವಿಷಯ ಯಾವುದಾಗಿತ್ತಂದ್ರ ಪರಮಾನಂದ ಆಗೈತೆ. ಟಿಪ್ಪಣಿ 8ನೇ ಟಿಪ್ಪಣಿ ಯಾವ್ದೈತಿ? ಏನಂತ ಹೇಳಿದ್ರು ನಿವೃತ್ತಿ? ಅದಕ್ಕ ಏನ್ ಹೇಳಿದ್ರು ಅವರು? ನಿಶ್ಚಯ ಬಾಧವೇ, ಹಗ್ಗದಲ್ಲಿ ತೋರುವ ಹಾವು ಇಲ್ಲ ಐತೇನು? ಇಲ್ಲಲ್ಲಿ. ಸಿಂಪಿಯಲ್ಲಿ ತೋರುವ ಬೆಳೆ ಐತೇನೋ? ಇಲ್ಲ. ಮರಳ ಭೂಮಿಯಲ್ಲಿ ತೋರುವ ನೀರು ಸತ್ಯವಾಗೈತೇನೋ? ಇಲ್ಲ. ಭ್ರಾಂತಿಯಿಂದ ಕಾಣ್ತಾವಂತ ಎಲ್ಲವೂ ಇವೆಲ್ಲ ಭ್ರಾಂತಿಯಿಂದ ಕಾಣ್ತಾವ. ಅದಕ್ಕ ಪರಮಾನಂದಕ್ಕೆ ಪ್ರಾಪ್ತಿ ಅಂತ ಹೇಳಿದ್ರಲ್ಲ. ಪರಮಾನಂದದ ಮೇಲೆ ಟಿಪ್ಪಣಿ ಬಂದತ್ ನೋಡು, 8ನೇ ಟಿಪ್ಪಣಿ. ಏನಂತ ಹೇಳಿದ್ರು? ಪರಮ ಪ್ರೇಮದ ವಿಷಯವು ಪರಮಾನಂದವಾಗಿದೆ, ಆನಂದ ರೂಪ ಶುದ್ಧ ಆತ್ಮ ಚೈತನ. ಆ ಪರಮಾನಂದ ಶಬ್ದಕ್ಕೆ ಅರ್ಥ ಅಂದ ಯಾವ್ದಕ್ಕ? ಆ ಪರಮಾನಂದ. ಅಜ್ಞಾನ ಅಂತ ಹೇಳಿದ್ರಲ್ಲ, ಅಜ್ಞಾನಕ್ಕ ಪ್ರಕಾಶಸ್ತ್ವ ವಿರೋಧಾವರಣ ಅಜ್ಞಾನ. ತಿಳುವಳಿಕೆಗೆ ವಿರೋಧಿಯಾಗಿರುವ ಆವರಣ ಯಾವ್ದೈತೆಲ್ಲ ಅದು ಅಜ್ಞಾನ ಅಂತ ನಾವು ತಿಳ್ಕೋಬೇಕು. ಇನ್ನ ಮಿಥ್ಯಾಪನೈಕ ನಿಶ್ಚಯ ರೂಪ ಬಾಧ ನಿವೃತ್ತಿ ಹೇ. ಮಿಥ್ಯಾತ್ವದ ನಿಶ್ಚಯ ರೂಪ ಬಾಧವೇ ನಿವೃತ್ತಿಯಾಗಿದೆ. ಅಲ್ಲೇನೈತಿ? ತಿಳಿದು ಅಷ್ಟಕ್ಕೆ ಅರ್ಥ ನಮ್ಗೆ. ಅದೇನೈತಿ? ತಿಳ್ಕೊಂಡು ಬಿಡುದು. ಅದನ್ನ ವಿಚಾರ ಮಾಡಕ್ ಹೋದ್ವಿ ಅಂದ್ರೆ ಏನು ಇಲ್ಲ. ಅದರಂತೆ ಹಗ್ಗದಲ್ಲಿ ತೋರುವ ಹಾವು, ಶಿಂಪಿಯಲ್ಲಿ ತೋರುವ ಬೆಳಿ, ಮರುಭೂಮಿಯಲ್ಲಿ ತೋರುವ ನೀರು, ಇವು ಏನಿಲ್ಲ ಸತ್ಯವಾಗಿ ಇಲ್ಲ. ಸತ್ಯವಾಗಿ ತೋರ್ತಾವ್ ಕರೆ. ಸತ್ಯವಾಗಿ ತೋರಿದರೂ ಆ ಸತ್ಯವಾಗಿ ಇರುವುದಿಲ್ಲಲ್ಲ, ಅದರಂತೆ. ಇನ್ನ ಪರಮ ಪ್ರೇಮದ ವಿಷಯವು ಪರಮಾನಂದ ಆಗೈತಲ್ಲ, ಅದಕ್ಕ ಶುದ್ಧ ಆತ್ಮ ಚೈತನ್ಯ ಪರಮಾನಂದಕ್ಕೆ ಅದು ಏನಾಗಿದೆ ಅರ್ಥ. ಇನ್ನ ಪ್ರಾಪ್ತಿ ಮೇಲೆ 9ನೇ ಟಿಪ್ಪಣಿ ಕೊಟ್ಟಾರ ನೋಡವ್ರು, ಐತಿಲ್ರಿ? ಇಹಾ ಕಂಠಭೂಷಣ ಕಿ ನ್ಯಾಯಿ ನಿತ್ಯ ಪ್ರಾಪ್ತಿ ಕಿ ಪ್ರಾಪ್ತಿ ಮಾನಿ ಹೈ. ಇಲ್ಲಿ ಕಂಠಾಭರಣ ನ್ಯಾಯ ಅದಂತೆ. ಆ ತಾಯಿಯೊಬ್ಬಕ್ಕೆ ಏನ್ ಮಾಡಿದಳ ಅಂತಂದ್ರ ತನ್ನ ತಾಳಿಯೊಳಗ ಕಟ್ಕೊಂಡಿದ್ದಳಂತ. ಸ್ನಾನ ಮಾಡುವಾಗ ಕಟ್ಕೊಂಡು ಮರ್ತಿದ್ದಳಂತ. ಇಡೇ ಮನಿನ ಹುಡುಕಿಗಳು, ಎಲ್ಲೇ ನಾ ಕಳ್ಕೊಂಡೇನೆ ನನ್ನ ನತ್ ಅಂತ ಎಲ್ಲಾ ಕಡೆ ಹುಡುಕಿದಳು. ನತ್ ಎಲ್ಲೈತಿ? ತನ್ನ ತಾಳಿಯೊಳಗೈತಿ ಕರೆ. ಆದ್ರ ಊರೊಳಗೊಬ್ಬರು ಸ್ವಾಮಿಗಳು ಪಂಚಾಂಗ ಜ್ಯೋತಿಷಿಗಳವ್ರಿದ್ರು. ಅವ್ರ ಹತ್ತಿರ ಹಾದಳು, ಯಪ್ಪ ನನ್ನ ಮೂಗಿನ ನತ್ತು ಕಳ್ಕೊಂಡೇನಿ, ನನ್ನ ಗಂಡ ಬೈತಾನ, ಅದನ್ನೊಂದಿಟ್ಟು ನೀ ಪಂಚಾಂಗ ಹಾಕಿ ಲೆಕ್ಕ ಹಾಕಿ ಪಂಚಾಂಗ ಪೂಜೆ ಮಾಡಿ ನನಗೆ ಹೇಳ್ದಂತ ಅಂದಳು. ಯಾರು? ನತ್ತು ಕಳ್ಕೊಂಡ ತಾಯಿ. ಅವ ನೋಡಿದ ಕೊರಳಲ್ಲಿತ್ತು. ಅವಾಗ ಇಲ್ಲವ ಐತಿ ಏನ್? ಇಲ್ಲ, ನೀ ಪಂಚಪಳಾರ ತಗೊಂಬಂದಿರ ದಕ್ಷಿಣ ಇಡು ಹೇಳ್ತೇನೆ ನಾನು. ನೋಡಿದ ಪಂಚಾಂಗ ತಗದಂಗ ಮಾಡಿದ, ಗಣನೆ ಮಾಡಿದ, ಲೆಕ್ಕ ಮಾಡಿದ. ಆದಾಗ ಐತೆವ, ಬಾಳ ಸಂತೋಷ ಆತಂತ. ಅಲ್ಲ ಐತಂತೇಳಿ ನಾ ಕಳ್ಕೊಂಡಿದ್ನಲ್ಲ. ಅವಾಗ ಏನ್ ಮಾಡಿದ? ದಕ್ಷಿಣ ಇಟ್ರು, ಪಂಚಪಳಾರ ಇಟ್ರು, ಹೊಳ್ಳಿ ಉದಿನ ಕಟ್ಟಿ ತಗೊಂಡು ಪಂಚಾಂಗ ಪೂಜೆ ಮಾಡಿದ. ಕನ್ನಡಿ ತಲ್ಲೆ ಇಟ್ಕೊಂಡ್ ಕುಂತಿದ್ದ. ಆಕೆನ ಯಪ್ಪ ಎಲ್ಲಿ ಐತಿ ನನ್ನ ನತ್ ಅಂದಾಗ ಕನ್ನಡಿ ಹಿಡದ್ನಂತ. ಹಿಂಗ ಹಿಡದ ತಕ್ಷಣ, ಕನ್ನಡಿ ಹಿಡದ ತಕ್ಷಣ, ಅಯ್ಯೋ ನನ್ನ ನತ್ ಇಲ್ಲೇ ಐತಲ್ಲ. ಅವಾಗ ಏನಂತಾಳ ಆಕಿ? ನನಗ್ ಸಿಕ್ತಂತಾಳೇನು? ಸಿಕ್ತಂತ ಮರ್ತಿದ್ನ್ಯ, ನಾನು ಮರ್ತಿದ್ದೆ. ಅದು ನನಗ ಮರ್ತಿದ್ನಲ್ಲ, ಈಗ ಸ್ಮರಣೆ ಬಂತು. ಆನಂದ ಪರಮಾನಂದ ಆತ. ಅದಕ್ಕ ಕಂಠಭೂಷಣಕ್ಕೆ ನ್ಯಾಯ. ನಿತ್ಯ ಪ್ರಾಪ್ತಿ ಇರುವ ಪ್ರಾಪ್ತಿಯೇ ಹೇಳಲಾಗಿದೆ. ಅದು ಪ್ರಾಪ್ತಿ ಇದ್ದಿದ್ದೇನು? ಪ್ರಾಪ್ತನೈತಿ ಕರೆ, ಪ್ರಾಪ್ತಿ ಇದ್ದಿದ್ದು ಮರ್ತಂಗಾಗಿತ್ತಲ್ಲ. ಅದಕ್ಕಾಕಿಗೆ ಮೂಗಿನಲ್ಲಿದ್ದಂತ ನತ್ತು ತಾಳಿಯಲ್ಲಿ ಕಟ್ಟಿದ್ದಳಲ್ಲ. ಕಳೆದಿದೆಂದ ಕಸ ಗುಡಿಸ್ಲಿಕ್ಕೆ ಹತ್ತಿದಾಗ, ಕಸ ಗುಡಿಸಿದ ನಂತರ ಕೈಕಾಲ ತೊಳೆಯಾಕ ಹತ್ತಿದಾಗ ಆಕೆ ಅಯ್ಯೋ ನನ್ನ ನತ್ತು ಕಳಿತಿ,
ಮೂಗಿನಲ್ಲಿರುವ ತಾನ ಬಿಚ್ಚಿಟ್ಟಾಳ. ಎಲ್ಲಿ ಮಾಡ್ಯಾಳ? ಬಿಚ್ಚಿ ಆ ತಾಳಿಯಲ್ಲಿನ ಕಟ್ಕೊಂಡಾಳ, ಅದನ್ನ ಬೀಳಬಾರ್ದಂತ ಹೇಳಿ. ಕಟ್ಟಿದ್ದನ್ನ ಮರೆತು ನನ್ನ ನತ್ತು ಕಳಿತೆ ಅಂತ ಹೇಳಿ ಗುದ್ದಾಡಿಲೆಲ್ಲ ಅದರಂತೆ. ಇದು ಕಂಠಭೂಷಣಿಕೆ ನ್ಯಾಯಿ ನಿತ್ಯ ಪ್ರಾಪ್ತಿಕಿ ಪ್ರಾಪ್ತಿ ಮಾನಿ ಹೈ ಅಂತ ಹೇಳುವಂಥವರಾದ. ಅದಕ್ಕೆ ಮತ್ತೇನಂತಾರ? ಕರ್ತಾ ಭೋಕ್ತಾಪನೇಕ ಆದಿಕ ಅನ್ಯಥಾ ಭಾವಕುಂ ಚೋಡಿಕೆ ಸ್ವಸ್ವರೂಪ से स्थिति ही मोक्ष है. कितने का लोका तव स्वर्ग वैकुंठ गोलोक ब्रह्मलोक आदि का प्राप्ति कुम मोक्ष जानते हैं. सो वेद से विरुद्ध ऊपर कया मोक्ष का स्वरूप ವೇದ ಅನುಸಾರವಾಗಿದೆ ಅಂತ ಹೇಳಿದ್ರು. ಅಂದ್ರ ಜೀವನಲ್ಲಿ ನಾನು ಕರ್ತ ಅಂದ್ರೆ ನಾನು ಮಾಡುವ, ಭೋಕ್ತ ಅಂದ್ರ ನಾನು ಭೋಗಿಸುವವ. ಈ ನಾನು ಮಾಡುವವ, ನಾನು ಭೋಗಿಸುವ ಅನ್ನೋ ಭಾವ ಬಂದತ್ತಲ್ಲ ನಮ್ಮೆಲ್ಲರಿಗೂ. ಆ ಜೀವನಿಗೆ ಕರ್ತಾಪನ ಭೋಕ್ತಾಪನ ಕಿಂತ ಭಾವಗಳನ್ನ ಬಿಟ್ಟು, ಅಂದ್ರೆ ಏನಂತಾರ ಅವರು? ತಾನಲ್ಲದ ತನ್ನದಲ್ಲದ ಅನೇಕ ಭಾವನೆಗಳನ್ನ ಬಿಟ್ಟು, ಇಂಥ ಎಲ್ಲಾ ಭಾವಗಳನ್ನ ಬಿಟ್ಟಾಗ ತಾನು ಸಚ್ಚಿದಾನಂದ ಸ್ವರೂಪದಲ್ಲಿರುವುದೇ ಮೋಕ್ಷವಾಗಿದೆ. ಈಗೇನಂತಾನ? ತಾನು ನಾನು ಬ್ರಹ್ಮ ಹೆಂಗದೇನಿ ಅದಕ್ಕಂತಾರವ್ರು. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ. ಅದಕ್ಕೆ ಮಡಿಕೆಯ ಮಾಡುವರೇ ಮಣ್ಣೆ ಮೊದಲು, ತೊಡಕೆಯ ಮಾಡುವರೇ ಹೊಣ್ಣೆ ಮೊದಲು, ಶಿವಪಥವನರಿದೊಡೆ ಗುರುಪಥವೇ ಮೊದಲು, ಶರಣರ ಸಂಘವೇ ಮೊದಲು ಮೊದಲು ಅಂತ ಹೇಳ್ಯಾರಲ್ಲ. ಈಗ ನಾವು ಗಡಿಕೆ ಮಡಿಗೆ ಕೊಳ್ಳಿ ಪರ್ಯಾಣ ಮಾಡ್ಬೇಕಾತಂದ್ರ ಮಣ್ಣು ಬೇಕಲ್ಲ. ಮಣ್ಣಿಲ್ಲದ ಆ ಮಡಿಕೆ ಮಾಡಕ್ಕಾಕತ್ತೇನು? ಗಡಿಗೆ ಮಾಡಕ್ಕಾಕತ್ತೇನು? ಅದ್ರ ತುಂಬಿರುವುದೇನೈತಿ? ಮಣ್ಣ. ಈಗ ಬಂಗಾರ, ಆ ಬಂಗಾರದಿಂದ ಸುವರ್ಣಕಾರ ಆಭರಣಗಳನ್ನ ಮಾಡ್ಯಾನಲ್ಲ, ಅದರಲ್ಲಿ ಏನೈತಿ? ಬಂಗಾರನ ಐತಿ. ಬಂಗಾರವನ್ನ ಬಿಟ್ಟು ಆಭರಣಗಳನ್ನ ಮಾಡಕ್ಕಾಕತ್ತೇನು? ಅದರಂತೆ ಯಾವುದೇ ಒಂದು ವಸ್ತು ಮಾಡಬೇಕಾತಂದ್ರ ಮಣ್ಣಿದ್ದಾಗ ಗಡಿಗೆ, ಬಂಗಾರ ಇದ್ದಾಗ ಆಭರಣಗಳು. ಹೌದಿಲ್ಲ? ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಕೆಯ ಮಾಡುವರೆ ಪಣ್ಯ ಮೊದಲು, ಶಿವಪಥವನರಿದೊಡೆ. ಈ ಆ ಭಗವಂತನ ಸ್ವರೂಪ, ನಮ್ಮ ನಿಜವಾದ ಸ್ವರೂಪವನ್ನ ನಾವು ತಿಳ್ಕೋಬೇಕಾತಂದ್ರ ಗುರುಪಥ ಅಂದ್ರ ಗುರುವಿನ ಸಾನ್ನಿಧ್ಯಕ್ಕೆ ಹೋಗಿ ನಮ್ಮ ಸ್ವರೂಪವನ್ನ ತಿಳ್ಕೋಬೇಕಂತ. ಶರಣರ ಸಂಘವೇ ಮೊದಲು, ಸತ್ಪುರುಷರ ಸಜ್ಜನರ ಸಂಘವನ್ನ ಮಾಡಿ, ಆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುಷ್ಟ ದುರ್ಜನರ ಸಂಘ ಬಚ್ಚಲ ರಜ್ಜಿನಂತೆ. ಆ ಸಜ್ಜನರ ಸಂಘ ನಾವು ಮಾಡಿದೀವಿ ಅಂತಂದ್ರ ಅವ್ರೇನ್ ಮಾಡ್ತಾರ? ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಸ್ಕೊಡ್ತಾರಂತ. ಅದಕ್ಕ ಸಂಘದಲ್ಲಿ ಎರಡುಂಟು, ಒಂದನ್ನ ಹಿಡಿ, ಒಂದನ್ನ ಬಿಡು. ಯಾವುದರಿಂದ ನಿನ್ನ ಸುಖ ಆಗತ್ತಲ್ಲಪ್ಪ ಅಂತದ್ದು ಸುಖ ಆಗೋದನ್ನ ಸಂಘ ಮಾಡು. ದುಷ್ಟರ ಸಂಘವನ್ನ ಮಾಡಬೇಡ, ಎಂದೆಂತೂ ಮಾಡಬೇಡ ಅಂತಾರ. ಅದಕ್ಕ ಆ ಸಂಘವನ್ನ ಮಾಡಿದಾಗ ಸ್ವರ್ಗ. ಈಗ ಒಂದಿಷ್ಟು ಮಂದಿ ಏನ್ ಮಾಡ್ತಾರ? ಯಜ್ಞ ಯಾಗಗಳನ್ನ ಮಾಡಿ ನಾ ಸ್ವರ್ಗಕ್ಕೆ ಹೋಗಿ ಆ ಸ್ವರ್ಗದ ಸುಖವನ್ನು ಅನುಭವಿಸ್ಬೇಕಂತ ಹೋಗ್ತಾರಲ್ಲ. ಅದು ಸ್ವರ್ಗ ಸುಖ, ಅದು ಏನಂತಂದ್ರ ನಿತ್ಯ ಸುಖ ಅಲ್ಲ. ಅವ್ರೇನ್ ಮಾಡ್ತಾರ? ನಾವು ಮಾಡಿದ ಯಜ್ಞ ಯಾಗಗಳನ್ನ ಮಾಡಿ ಆ ಸ್ವರ್ಗ ಲೋಕಕ್ಕೆ ಹೋದಿವಂದ್ರ ನಮ್ಮ ಸೇವೆಯನ್ನ ಮಾಡಿ ನಾವು ಮಾಡಿರೋ ಪುಣ್ಯನ್ನ ಕಸ್ಕೊಂಡ್ಬಿಡ್ತಾರಂತ. ನಾವೆಲ್ಲಿ ಹೊಂಟೇವಿ? ಆ ಸ್ವರ್ಗದ ಸುಖವನ್ನ ಭೋಗಿಸಿ ಆ ಸುಖವನ್ನ ಅನುಭವಿಸ್ಬೇಕಂತ ಹೊಂಟೇವಲ್ಲ. ಅವ್ರೇನ್ ಮಾಡ್ತಾರ? ಎಲ್ಲರೂ ಸೇವೆಯನ್ನ ಮಾಡಿ, ಬ್ರಹ್ಮ ಆಗಲಿ, ವಿಷ್ಣು ಆಗಲಿ, ಮಹೇಶ ಆಗಲಿ, ನಾನಾ ತರ ದೇವತೆಗಳು, 63 ಕೋಟಿ ದೇವತೆಗಳು ಅದಾರಲ್ಲ, ನಾವು ಈ ಮರ್ತ್ಯ ಲೋಕದಲ್ಲಿ ಮಾಡಿರುವ ಆ ಪುಣ್ಯವನ್ನ ಹರಣ ಮಾಡ್ತಾರಂತ. ಎಲ್ಲೇ? ಸ್ವರ್ಗ ಲೋಕದಲ್ಲಿ. ಅಲ್ಲಿ ಏನೈತಿ? ಬರೇ ಆನಂದ, ಬರೇ ಭೋಗ. ಅದಕ್ಕ ಜೀವ ಭೋಗನ, ಆ ಸುಖ ಭೋಗ ಸ್ವರ್ಗ. ಇಲ್ಲೇನೈತಲ್ಲ ದುಃಖಮಯ ಕೂಡಿರುವ, ಇಲ್ಲೆಲ್ಲ ದುಃಖವನ್ನು ಅನುಭವಿಸಿ ಆ ದುಃಖವನ್ನ ಅನುಭವಿಸ್ತಾ ಮಾಡ್ತಾ ಕರ್ಮಗಳನ್ನ ಮಾಡಿ, ಯಜ್ಞ ಯಾಗಗಳನ್ನ ಮಾಡಿ
ಎಲ್ಲಿಗೆ ನೀವು ಸ್ವರ್ಗ ಲೋಕಕ್ಕೆ ಹೋಗ್ಯಾನಲ್ಲ, ಅಲ್ಲೇ ಸ್ವರ್ಗ ಸುಖವನ್ನ ಭೋಗಿಸಿ ಮತ್ತೆ ಇಲ್ಲಿ ಬರುದಂತ ನಾವು ಮರ್ತ್ಯ ಲೋಕಕ್ಕೆ. ಯಾಕ ಇಲ್ಲಿ ಕರ್ಮ ಭೂಮಿಯಲ್ಲಿ, ಇದು ಕರ್ಮ ಭೂಮಿ. ಈ ಕರ್ಮವನ್ನ ಮಾಡಿದಾಗನ ಅದೆಲ್ಲ. ಅದಕ್ಕಾಗಿ ಆ ಕರ್ಮ ಭೂಮಿಯಲ್ಲಿದ್ದು ಈ ಮರ್ತ್ಯ ಲೋಕದಲ್ಲಿದ್ದು ನಾವೇನ್ ಮಾಡಬೇಕಾಗಿತ್ತಂದ್ರ ನಮ್ಮ ನಿಜವಾದ ಸ್ವರೂಪವನ್ನ ನಾವು ತಿಳ್ಕೊಬೇಕಾಗಿತ್ತಂದ್ರ ನಾವು ಸದಾ ಚಿಂತನ ಮಾಡಿ ಸ್ವರ್ಗಲೋಕ, ಗೋಲೋಕ, ವೈಕುಂಠ ಲೋಕವನ್ನ ಬಯಸಲಾರದೆ ನಿಜವಾದ ಸುಖವನ್ನ ಪಡ್ಕೋಬೇಕಂದ್ರ ಆ ಪರಮಾನಂದದ ಪ್ರಾಪ್ತಿ ಪಡ್ಕೋಬೇಕಾತಂದ್ರ ಆ ಎಲ್ಲ ಭೋಗಗಳನ್ನ ಬಿಟ್ಟು ಸ್ವರ್ಗಲೋಕ, ವೈಕುಂಠ ಲೋಕ ಇವೇನದವಲ್ಲ, ಇವು ನಮಗೇನಾಗುದಿಲ್ಲ, ಅದರಿಂದ ಮೋಕ್ಷ ಆಗುದಿಲ್ಲ. ನಾವು ಮೋಕ್ಷದ ಸುಖ ಪಡಿಬೇಕಾಗಿತ್ತಂದ್ರ ಇಲ್ಲೇ ಇದ್ದುಕೊಂಡು ಇದು ನಂದಲ್ಲ, ಇದು ನಾನಲ್ಲ, ಎಲ್ಲವೂ ಭಗವಂತಂದು, ಇದು ನನ್ನ ಸ್ವರೂಪ ಅಂತೇಳಿ ತಿಳ್ಕೊಂಡು ಆ ಸದ್ಗುರುಗಳ ಮುಖಾಂತರವಾಗಿ ನೋಡಪ್ಪ, ಈ ದೇಹ ನೀನಲ್ಲ, ಪಂಚಮಹಾಭೂತಗಳು ನೀನಲ್ಲ, ನಾನಾ ತರ ಅವು ಇವು ನನ್ನ ಅಂತ ಕುಂತೇವಲ್ಲ, ಈ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವೆಲ್ಲವೂ ಜಗಕ್ಕಿಕ್ಕಿದ ವಿಧಿ. ನಿನ್ನ ಒಡವೆ ಅನ್ನೋದು ಜ್ಞಾನ ರತ್ನ ಐತಲ್ಲಪ್ಪ, ಅದನ್ನ ನೀವು ತೋರಿದಾಗ ಅಂತ ನಿಜವಾದ ಸುಖ ನಿನಗಕ್ಕದಂತ ಹೇಳೋರು ಯಾರು? ಸದ್ಗುರುಗಳು ಮಾತ್ರ. ಆ ಸದ್ಗುರು ಹೇಳಿದಂತೆ ನಾವು ಕೇಳಿದಾಗ ಅಂತ ಜ್ಞಾನದ ರತ್ನವನ್ನ ಪಡೆದಾಗ ಮಾತ್ರ ನಿಜವಾನಂದದ ಆ ಸುಖ, ಅದು ಪರಮಾನಂದದ ಸುಖ. ಅದಕ್ಕ ಬ್ರಹ್ಮಲೋಕ ಇತ್ಯಾದಿ ಲೋಕಗಳ ಪ್ರಾಪ್ತಿ ಅನೇಕ ಜನರು ಏನಂತ ತಿಳ್ಕೊಂಡಾರ? ಮೋಕ್ಷ ಅಂತ ತಿಳ್ಕೊಂಡಾರಂತ. ಅದು ನಿಜವಾದ ಮೋಕ್ಷ ಅಲ್ಲ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶ್ರಂತಿ. ನಾವು ಮಾಡಿದ ಪುಣ್ಯ ತೀರಿದ ತಕ್ಷಣ ನಮ್ ತೆಲಿ ಕೆಳಗ ಮಾಡಿ ಚೆಲ್ತಾರ. ಅವಾಗ ಅಂತಿರ್ತಾರ ನೋಡಿ, ಮುಗಿದ ತಕ್ಷಣ ಯಾಕೋ ಇಲ್ಲೇ ಅಂತಾರ. ಇಲ್ಲ ನಾ ಇನ್ನ ಒಂದಿಷ್ಟು ಒಬ್ಬವಾದ ನೌಷ ಹೋದ 101 ಯಜ್ಞಗಳನ್ನ ಮಾಡಿ ತಾನು ಸ್ವರ್ಗಲೋಕಕ್ಕೆ ಏನದ ಇಂದ್ರ ಪದವಿಯನ್ನ ಪಡ್ಕೊಂಡಿದ್ನಲ್ಲ, ಆ ಇಂದ್ರ ಪದವಿಯನ್ನ ಪಡ್ಕೊಂಡು ಆ ಇಂದ್ರ ಪದವಿಗೆ ನಂದಾಗಬೇಕಂತ ಮಾಡ್ಕೊಂಡು ಹೊಂಟಾಗ ಮೊದಲಿನ ಇಂದ್ರ ಏನಿದ್ನಲ್ಲ, ಆ ಹೆಂಡತಿಯ ಜೊತೆಗೆ ರತಿ ಭೋಗವನ್ನ ಮಾಡಬೇಕು ಅಂತ ಆಸೆ ಆತಂತ. ಯಾರಿಗೆ? ನೌಷನಿ. ಆಕೆ ಹೋಗಿ ಬೇಡಿಕೊಳ್ಳಂತ ರತಿದೇವಿ, ಅಲ್ಲ ನನ್ನ ಗಂಡನ ಅಧಿಕಾರ ಹೋತು, ಇನ್ನ ಆ ಇಂದ್ರ ಆಗಿ ಆ ನೌಷ ಮಹಾರಾಜ 101 ಯಜ್ಞಗಳನ್ನ ಮಾಡಿ ಇಲ್ಲಿ ಬಂದಂದ್ರ ಏನದು ನನ್ನ ಜೀವನ ವ್ಯರ್ಥ ಆತಂತ ಹೇಳಿ ಬೇಡಿಕೊಂಡಾಗ ಆಕೆಗೆ ಅಂದ್ರಂತಿಲ್ಲ, ಇಂದ್ರ ಬರ್ತಾನಂದಾಗ ಸಪ್ತ ಋಷಿಗಳ ಹೆಗಲ ಮೇಲೆ ಪಲ್ಲಕ್ಕಿ ಒಳಗ್ ಬರಾಕ್ ಹೇಳಂತ. ಆಯ್ತಂದಾಗ ಹೊತ್ಕೊಂಡು ಬರುವಾಗ ಅಂದ್ರಂತ ಈ ನೌಷ, ಸ್ವಲ್ಪ ಬೇಗನ ನಡ್ರಿ ಅಂತಿದ್ನ ಸಪ್ತ ಋಷಿಗಳಿಗೆ. ಅವ್ರು ಅಂದ್ರು, ಅಲ್ಲೂ ನೀ ಕಾಮಾತುರನಾಗಿ ನಿನ್ನ ಅವಸರಕ್ಕೆ ನಾವ್ಯಾಕೆ ಬೇಗ ಹೋಗು, ಏನಾರು ಕೊಟ್ಟಿ ನಮಗ. ಅವಾಗೇ ಮಾಡಿದ, ಪಲ್ಲಕ್ಕಿ ಒಳಗ್ ಕುಂತಿದ್ದ, ಸಿಟ್ಟಿಗೆದ್ದು ಆ ಸಪ್ತ ಋಷಿಗಳಲ್ಲಿ ಒಬ್ಬನ ಒದ್ದ ತಕ್ಷಣ ಸಿಟ್ಟು ಬಂತಂತ ಋಷಿಗೆ. ಅಲ್ಲ ನೀನು 101 ಯಜ್ಞಗಳನ್ನ ಮಾಡೇನಂತೇಳಿ ನನಗ ನೀನು ಒದ್ದೆಲ್ಲ, ನಿನ್ನ ಅವಸರಕ್ಕಾಗಿ ಇಷ್ಟ ಆತುರನಾಗಿ ಅಂದಾಗ ನೀ ಏನಾಗು ಸರ್ಪಾಗಿ ಬೀಳಂತ ಶಾಪ ಕೊಟ್ಟ. ಬಹಳ ಬಿರುಸೈತಿ, ಅಟ ಬಿರುಸಿಲ್ಲ. ಅವಾಗ ಸರ್ಪಾಗಿ ಬಿದ್ದಂತ. ಯಾರು? ನೌಷ. ಯಜ್ಞಯಾಗ ಮಾಡಿಲ್ಲ ಏನು ಮಾಡ್ಯಾನ? ಕರೆ 101 ಯಜ್ಞ ಮಾಡಿಲ್ಲ ಏನು ಮಾಡ್ಯಾನ? ಪುಣ್ಯ ಸಂಪಾದನೆ ಮಾಡ್ಯಾನ, ಇಂದ್ರ ಪದವಿನ ಸಿಕ್ಕೈತಿ ಕರೆ. ಆದ್ರ ಇನ್ನೊಂದು ವಸ್ತುವಿನ ಮೇಲೆ ಅದರಲ್ಲಿ ಸುಖ ಆಯ್ತಂತೇಳಿ ತಿಳ್ಕೊಂಡು ಏನ್ ಮಾಡಿದ? ಒದ್ದ ತಕ್ಷಣ ಆ ಋಷಿ ಶಾಪದಿಂದ ಸರ್ಪಾಗಿ ಬಿದ್ದ. ಅದಕ್ಕದು ಸ್ವರ್ಗಲೋಕ, ವೈಕುಂಠ ಲೋಕ, ಅದರಲ್ಲೇನಿಲ್ಲ, ನಿಜವಾದ ಸುಖ ಇಲ್ಲ. ನಿಜವಾದ ಸುಖ ಎಲ್ಲಿದೆ? ನಮ್ಮ ಆತ್ಮ ಸ್ವರೂಪದ ಆನಂದದ ಸ್ವರೂಪ ಇಲ್ಲಿ ತಿಳ್ಕೊಂಡಾಗ ಮಾತ್ರ ಅದು ಇರುವಂತದ್ದಾಗಿದೆ ಅಂತ ಹೇಳಿ
ಹೇಳಿದ್ರಪ್ಪ. ಅದಕ್ಕ ಜನರು ಅದಕ್ ಮೋಕ್ಷ ಅಂತ ತಿಳ್ಕೊಂಡಾರಲ್ಲ, ಅದು ಎಲ್ಲ ಏನಿದೆ ವೇದಗಳ ವಿರುದ್ಧವಾಗಿದೆ. ವೇದ ಮಾತೆ ಹೇಳ್ತಾಳಲ್ಲ, ಆ ವೇದ ಮಾತೆ ಹೇಳೋದಕ್ಕ ವಿರುದ್ಧವಾಗಿದೆ. ಅದಕ್ಕ ನೀನ್ ಅದನ್ನ ಪರಿಪಾಲನೆ ಮಾಡ್ಬೇಡಪ್ಪ ಅಂತ ಹೇಳಿದಾಗ, ಆ ಜೀವ ನಾ ಕರ್ತ ನಾ ಭೋಕ್ತ ಅಂತ ತಿಳ್ಕೊಂಡನಲ್ಲ. ನಾವೆಲ್ಲರೂ ಕರ್ತ ಭೋಕ್ತ ಅಂತ ನಾವು ತಿಳ್ಕೊಂಡೇವಲ್ಲ. ಮಾಡುವವರು ನಾವು, ಭೋಗಿಸುವವನು ನಾವು ಅಂತ ತಿಳ್ಕೊಂಡೇವಲ್ಲ. ಯಾವುದು ನಾವಲ್ಲ ಅಂತ ಹೇಳಿ ಹೇಳ್ತಾರೆ. ಮತ್ತ ಮೋಕ್ಷ ಕಿಸಿಸೇ ಹೂವೆ ಹೇ. ಅಲ್ಲ ಸದ್ಗುರುನಾಥ, ಮೋಕ್ಷ ಅಂತೇಳಿ ಮತ್ತೆಲ್ಲರೂ ನಾವು ಹಿಂಗ ತಿಳ್ಕೊಂಡಿದ್ದೀವಿ. ಮೋಕ್ಷರ ಯಾವ್ದ್ರಿಂದ ಆಕತಿ ಅದೊಂದಿಷ್ಟು ನನಗೆ ತಿಳಿಸಿ ಹೇಳಂತಂದಾಗ, ಮೋಕ್ಷ ಬ್ರಹ್ಮಜ್ಞಾನ ಸಿಗುವೆ. ಮೋಕ್ಷ ಆಗಬೇಕಾತಂದ್ರ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಅಂದ್ರೆ ಏನು? ನಮ್ಮ ನಿಜವಾದ ಸ್ವರೂಪ, ಅದುವೇ ಆತ್ಮ ಸ್ವರೂಪ. ಅದನ್ನ ತಿಳಿದುಕೊಂಡಾಗ ಮಾತ್ರ ಈ ಭವಸಾಗರ ದಾಟಕತ್ತಲ್ಲದೆ ಇಲ್ಲಿ ಕಂದ್ರೆ ಆಗುದಿಲ್ಲಪ್ಪ ಅಂತ ಹೇಳಿದ್ರು. ಆ ಮೋಕ್ಷ ಬ್ರಹ್ಮಜ್ಞಾನ ಸೇ ಹೋವೆ ಹೇ. ಮೋಕ್ಷ ಬ್ರಹ್ಮಜ್ಞಾನದಿಂದ ಆಕತ್ತಂತಂದಾಗ ಅವಾಗ ಅವರು ಟಿಪ್ಪಣಿ ಬರೋರು. ಮತ್ತ ಕರ್ಮ ಅವ್ರ ಉಪಾಸನ ಸೇ ಚಿತ್ತಕ್ಕೆ ಶುದ್ಧಿ ಅವ್ರ ಏಕಾಗ್ರತ ರೂಪ ಸುಜ್ಞಾನಕ್ಕೆ ಸಾಧನ ಹುವೆ ಮೋಕ್ಷ. ಏನಂತ ಹೇಳಿದ್ರ ಅವರು? ಕರ್ಮ ಮತ್ತು ಉಪಾಸನೆಗಳಿಂದ ಚಿತ್ತದ ಶುದ್ಧಿ. ನಾವೇನ್ ತಿಳ್ಕೊಂಡೇವಿ? ಕರ್ಮ ಮಾಡಿದಾಗ ಆ ಕರ್ಮದಿಂದ ನಮ್ಮ ಮೋಕ್ಷ ಕಥಂತೆ ತಿಳ್ಕೊಂಡೇವಲ್ಲ. ಅರ್ಜುನನು ಪ್ರಶ್ನೆ ಮಾಡ್ಯಾನ, ಹೇ ಪರಮಾತ್ಮ, ನೀ ಕರ್ಮ ನನಗೆ ಯಾಕೆ ಹೇಳ್ತಿ? ಜ್ಞಾನ ಒಂದು ಹೇಳಲ್ಲ. ಯಾಕೆ ನನ್ನ ಈ ಕರ್ಮ ಬಾಧೆಯೊಳಗ ನೀನು ಮತ್ತೆ ಕುಂದ್ರಿಸ್ತಿ ಪರಮಾತ್ಮ ಅಂದಾಗ ಅಂದವ, ನೋಡಪ್ಪ, ನಿನಗೆ ನಿಜವಾದ ಜ್ಞಾನ ಆಗಬೇಕಾತಂದ್ರ ನೀನ್ ಏನ್ ಮಾಡ್ಬೇಕು? ಮಾಡಬೇಕ. ನಿನ್ನ ಅಂತಃಕರಣ ಸ್ವಚ್ಛ ಆಗಬೇಕಾತಂದ್ರ, ನಿನ್ನ ಶುದ್ಧಿ ಚಿತ್ತ ಶುದ್ಧಿ ಆಗಬೇಕಾತಂದ್ರ ಆ ಕರ್ಮವನ್ನು ಮಾಡಲೇಬೇಕಪ್ಪ. ಕರ್ಮ ಮಾಡದಿದ್ದರೆ ಏನಾಗುದಿಲ್ಲ? ಅಂತಃಕರಣ ಸ್ವಚ್ಛ ಆಗುದಿಲ್ಲ. ಮನ ಬುದ್ಧಿ ಚಿತ್ತ ಅಹಂಕಾರದಿಂದ ಕೂಡಿರುವ ನಿಂದು ಅಂತಃಕರಣ ಐತಲ್ಲ ಅಂತಂದ್ರ ಒಳಗ. ಸಾಧನ ಅಂದ್ರ ಒಳಗಿದ್ದುಕೊಂಡು ಸಾಧನ ಆಕೈತಲ್ಲ. ನಮ್ಮ ಮನಸ್ಸು ಏನ್ ಮಾಡ್ತೈತಂದ್ರ ಒಳಗಿದ್ದುಕೊಂಡು ಹರಿದಾಡ್ತಿರ್ತೈತಿ. ಹೋಗಿತಿಲ್ಲ ನಮ್ಮ ಮನಸ್ಸು. ದೇಹ ಮಾತ್ರ ಇಲ್ಲಿ ಕುಂತೈತಿ ಕರೆ. ಮನಿ ಕಡೆ ಎಷ್ಟು ಹೋಗಿತ್ತು. ಈಗ ಹೊಲಕ್ಕ ಹೊಂಟಾರ ದೇವ್ರ ನೀರ್ ಹಾಸಕ್ಕೆ ಎಷ್ಟು ಮಂದಿ ಹೋಗ್ಯಾರು, ಎಣ್ಣೆ ಹೊಡಿಯಕ್ಕೆ ಎಷ್ಟು ಮಂದಿ ಹೋಗ್ಯಾರು. ಅವರನು ಹಾಲು ಹಿಂಡಬೇಕಾಗಿತ್ತು, ದೊಡ್ಡ ಸ್ವಾಮಿಗಳು ಬಿಡವಲ್ರಿ ಇವ್ರು. ನಾವ್ ಹೈನ ಹಾಲು ಮಾಡ್ಬೇಕು, ಹಾಲು ಕಾಸು. ಮಕ್ಕಳು ಶಾಲೆಗೆ ಹೋಗ್ತಾರ, ಅವ್ರಿಗೆ ಅಡಿಗೆ ಮಾಡ್ಬೇಕು. ಇವರೆಲ್ಲ ದೌಡ್ ಬಿಡವಲ್ರು, ನಮ್ಮನ್ನ ಹಿಡ್ಕೊಂಡ್ ಕುಂತಾರ. ದೇಹ ಕುಂತೈತಿ ಖರೆ, ಮನಸ್ಸು ಹೋಗೈತಿ ಅಲ್ಲ. ಅದಕ್ಕ ಅವ ಅಂತಾನ, ಹೇ ಪರಮಾತ್ಮ, ನನಗ ಜ್ಞಾನಂದೇ ಹೇಳು, ಕರ್ಮ ಯಾಕೆ ಹೇಳ್ತಿ ಅಂದಾಗ, ನಮ್ಮ ಚಿತ್ತದ ಶುದ್ಧಿ ಆಗಬೇಕಾತಂದ್ರ ನಾವು ಕರ್ಮ ಉಪಾಸನೆ ಮಾಡ್ಲೇಬೇಕು. ಎಲ್ಲಿವರೆಗೆ ಅಂತಃಕರಣ ಸ್ವಚ್ಛ ಮಾಡಿಕೊಳ್ಳುವುದಿಲ್ಲ, ಅಂತಃಕರಣವೆಂಬ ಕನ್ನಡಿ ಎಲ್ಲಿ ಸ್ವಚ್ಛ ಆಗುದಿಲ್ಲಲ್ಲ. ಈ ಕನ್ನಡಿ ಮ್ಯಾಗ ಹಾಕೇವಿ, ಆ ಕನ್ನಡಿ ಮ್ಯಾಗ ಬಗೆ ಬಡದು ಧೂಳು ಕುಂತು ಏನಾಗೈತಿ? ಹೊಲಸಾಗೈತಲ್ಲ. ಆ ಹೊಲಸಾದ ಕನ್ನಡಿಯಲ್ಲಿ ಮುಖ ನೋಡಕ್ ಅದೇ ಮುಖ ಕಾಂತತಿ. ಹಾಗೆ ನಮ್ಮ ಅಂತಃಕರಣವೆಂಬ ಈ ಕನ್ನಡಿ ಐತಲ್ಲ, ಮನಸ್ಸು ವಿಷಯಗಳ ಕಡೆ ಹೊರಗೆ ಹೋಗಿ ಹೊಲಸಾಗೆ ಬರ್ತದಂತ. ಯಾವ ಹೊತ್ತಿನಲ್ಲಿ ಹಂಗ ಹೊಲಸಾಕತ್ತೋ ಗೊತ್ತಿಲ್ಲ. ಹೊರಗೆ ಹೋದ ಮನಸ್ಸು ಹೊರಗ್ ವಿಷಯದ ಕಡೆ ಹೋತಂದ್ರ ಅದೇನಾಗುದಿಲ್ಲ, ಶುದ್ಧವಾಗಿ ಬರುದಿಲ್ಲ ಅಂತ, ಹೊಲಸಾಗೆ ಬರ್ತದಂತ. ಮತ್ ಹೊಲಸು ಹಚ್ಕೊಂಡ್ ಬಂತಂದ್ರ ಅದು ಜ್ಞಾನವನ್ನ ಪಡ್ಕೊಳಕ್ಕೆ ಏನಕತಿ. ಅದಕ್ಕಂತಾರ ಅವರು, ನೀನು ಕರ್ಮ ಉಪಾಸನೆ ಮಾಡಬೇಕಪ್ಪ ಅಂತ ಹೇಳಿ ಹೇಳಿದ್ರಲ್ಲ. ಆ ಕರ್ಮ ಉಪಾಸನೆಗಳಿಂದ ಚಿತ್ತದ ಶುದ್ಧಿ, ಆ ಕರ್ಮದಿಂದ ಹಂಗಾರ ಬ್ರಹ್ಮಜ್ಞಾನ ಆಗಲಿ ಅಂದ್ರ ಆಗುದಿಲ್ಲ. ಆ ಕರ್ಮದಿಂದ ಏನಾಗುದಿಲ್ಲ? ಬ್ರಹ್ಮಜ್ಞಾನ ಆಗುದಿಲ್ಲ. ಆ ಚಿತ್ತ ಶುದ್ಧಿ ಆಕತಿ. ನಿನಗ ಅವು ಏನಾಗ್ತಾವ? ಸಾಧನ ಆಗ್ತಾವ. ಯಾವ್ದಕ್ಕ? ಆ ಮೋಕ್ಷಕ್ಕೆ.
ಸಾಧನ ಅಕ್ಕ ಬಂದಪ್ಪ. ಅದಕ್ಕ ಚಿತ್ತದ ಶುದ್ಧಿ, ಏಕಾಗ್ರತೆ, ಧ್ಯಾನಕ್ಕೆ ಸಾಧನಗಳದಪ್ಪ. ಹೀಗಾಗಿ ನೀ ಏನ್ ಮಾಡು, ಕರ್ಮ ಮತ್ತು ಉಪಾಸನೆಗಳನ್ನ ಮಾಡು. ಹಂಗಾರ ಅದನ್ನ ಮಾಡಿದ್ರ ನನಗ ಜ್ಞಾನಕತೇನು, ಮೋಕ್ಷಕತೇನು ಅಂದ್ರ ಮೋಕ್ಷಕ್ಕೆ ಸಾಧನಗಳಲ್ಲದೆ ಅವಿಂದ ಏನಾಗುದಿಲ್ಲ, ಜ್ಞಾನ ಆಗುದಿಲ್ಲ. ಅದರಿಂದ ಆಗ್ಲಿ. ಹಂಗಾರೆ ನೀವು ಹೇಳ್ತಿರಲ್ಲ ಮಾಡಂತಂದ್ರ ಅದರಿಂದ ಆಕತಿ ಏನಂತಂದ್ರ ಅದರಿಂದ ಆಗುದಿಲ್ಲಪ್ಪ ಅಂತ ಹೇಳಿದ್ರು. ಮತ್ತ ಪ್ರಶ್ನೆ ಮಾಡಿದ, ಬ್ರಹ್ಮಜ್ಞಾನ ಸೋ ಕ್ಯಾ ಹೈ? ಬ್ರಹ್ಮಜ್ಞಾನ ಅಂತ ಹೇಳಿದ್ರಲ್ರಪ್ಪ, ಬ್ರಹ್ಮಜ್ಞಾನ ಅಂದ್ರ ಏನು? ಆ ಬ್ರಹ್ಮಜ್ಞಾನ ಅಂದ್ರೆ ಏನು ಅಂತ ಹೇಳಿದಾಗ, ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನ ಸ್ವರೂಪಕಂ ಯಥಾರ್ಥ ಜ್ಞಾನನ ಅಂದ್ರ ಬ್ರಹ್ಮ ಸ್ವರೂಪವನ್ನ ಯಥಾರ್ಥವಾಗಿ ತಿಳಿಯುವುದೇನೈತಲ್ಲಪ್ಪ, ಅದು ಬ್ರಹ್ಮಜ್ಞಾನ. ಯಥಾರ್ಥವಾಗಿ ನಾವು ತಿಳ್ಕೊಬೇಕಂತ ಏನನ್ನ, ಆ ಬ್ರಹ್ಮಜ್ಞಾನವನ್ನ. ಅದಕ್ಕ ಟಿಪ್ಪಣಿ ಒಳಗೆ ಹೇಳಿದ್ರಲ್ಲ, ಬ್ರಹ್ಮಸ್ಯ ಭಿನ್ನ ಆತ್ಮಕ ಜ್ಞಾನ ಮೋಕ್ಷಕ ಹೇತು. ಬ್ರಹ್ಮದೊಡನೆ ಭೇದವಾಗಿರುವ ಆತ್ಮಜ್ಞಾನವು ಮೋಕ್ಷಕ್ಕೆ ಕಾರಣ. ಅವ ಏನಂದಿದ್ದ, ಇಲ್ಲ ಕರ್ಮದಿಂದನ ಅದು ಆಗ್ಲಿ ಅಂತ ಹೇಳಿದ್ದ. ಇಲ್ಲಪ್ಪ, ಆ ಕರ್ಮದಿಂದ ಆಗುದಿಲ್ಲ, ಉಪಾಸನೆಗಳೆಂದು ನಿನಗೆ ಬ್ರಹ್ಮಜ್ಞಾನ ಆಗುದಿಲ್ಲ. ಯಾವುದರಿಂದ ಆಕತ್ತಂದ್ರ ಬ್ರಹ್ಮಸೆ ಭಿನ್ನ ಆತ್ಮಕ ಜ್ಞಾನ ಮೋಕ್ಷಕ ಹೇತು ಹೇ ಅಂತ ಹೇಳಿದ್ರು. ಮೋಕ್ಷಕ್ಕೆ ಕಾರಣ ಆಗೈತಲ್ಲ, ಅದಕ್ಕ ಪರೋಕ್ಷ ಜ್ಞಾನ ಅಂತೇಳಿ ಮುಂದೆ ಹೇಳ್ತಾರ ಅವ್ರು. ಏನಂದ, ಬ್ರಹ್ಮಜ್ಞಾನ ಸೋ ಕ್ಯಾ ಹೈ? ಬ್ರಹ್ಮ ಸ್ವರೂಪಕ್ಕೂ ಯಥಾರ್ಥ ಜ್ಞಾನನ. ಆ ಬ್ರಹ್ಮಜ್ಞಾನ ಎದರಿಂದ ಆಕತ್ತಂದಾಗ ಮತ್ತ ಅವರು ಟಿಪ್ಪಣಿ ಕೊಟ್ಟರಲ್ಲಿ ಏನಂದ್ರು, 12ನೇ ಟಿಪ್ಪಣಿ ನೋಡ್ರಿ, ಬ್ರಹ್ಮಸೆ ಭಿನ್ನ ಆತ್ಮಕ ಜ್ಞಾನ ಮೋಕ್ಷಕ ಹೇತು ಹೈ. ಬ್ರಹ್ಮದೊಡನೆ ಅಭೇದವಾಗಿ ಇರುವ ಆತ್ಮನ ಜ್ಞಾನವು ಅದೇನಾಗೈತೆ, ಅದುವೇ ಬ್ರಹ್ಮಜ್ಞಾನಕ್ಕೆ ಕಾರಣ. ಅದನ್ನ ನೀ ತಿಳ್ಕೊಂಡಾಗ ಅದು ನಿನಗೆ ಗೊತ್ತಾಗತ್ತಪ್ಪ ಅಂತ ಹೇಳಿದ್ರು. ಅವಾಗ ಮತ್ತೆ ಪ್ರಶ್ನೆ ಮಾಡ್ತಾನ, ಬ್ರಹ್ಮಜ್ಞಾನ ಅಂತ ಹೇಳಿದ್ರಲ್ಲ, ಬ್ರಹ್ಮಜ್ಞಾನ ಕಿತನೆ ಪ್ರಕಾರ ಹೈ? ಬ್ರಹ್ಮನೊಡನೆ ಅಭೇದವಾಗಿರುವ ಆತ್ಮನ ಜ್ಞಾನ ಅಂತ. ಆತ್ಮ ಅಂದ್ರೆ ಜೀವ ಅಂತ ಹೋಗ್ಬೇಕು, ಪ್ರತ್ಯೇಗಾತ್ಮ ಅಂತ ಹೋಗ್ಬೇಕು? ಪ್ರತ್ಯೇಗಾತ್ಮ. ಅದಕ್ಕ ಜೀವ ಬ್ರಹ್ಮರ ಭೇದ ಆಗಿನ ನಮಗೇನಾಗೈತಿ, ಅದು ಬೇರೆ ಇದು ಬೇರೆ ಅಂತ ತೋರೈತಿ. ಎಲ್ಲಿವರೆಗೆ ಜೀವ ಬ್ರಹ್ಮರ ಏಕತ್ವ ಆಗುದಿಲ್ಲ, ಅಲ್ಲಿವರೆಗೆ ಬ್ರಹ್ಮಜ್ಞಾನ ಆಗುದಿಲ್ಲ. ಇಲ್ಲಿ ಆತ್ಮ ಪದಕ್ಕೆ ಏನಂತ ಜೀವಂತ ಅರ್ಥ ಮಾಡ್ಬೇಕಲ್ಲ. ಈಗ ಆತ್ಮ ಅಂತೇಳಿ ಮಾಡ್ಯಾರಲ್ಲ, ಆತ್ಮಕ್ಕ ಜೀವಾತ್ಮ ಪರಮಾತ್ಮ ಅಂತ ಮಾಡ್ಯಾರ. ಈಗ ಜೀವ ಅನ್ನೋದಂದ್ರ ಇದು ನಾನು ನನ್ನದು ಅನ್ನುವ ಭಾವವನ್ನ ನೀನ್ ಇಟ್ಕೊಂಡೆ. ಅದುವೇ ಜೀವ. ಈಗ ನಾನು ನನ್ನದು ಅನ್ನುವ ಭಾವ ಇಟ್ಕೊಂಡು ಆರೋಪ ಮಾಡ್ಕೊಂಡು ಜೀವ. ಮತ್ತ ವಾಕ್ಯಾರ್ಥ ಹೆಂಗ ಜೀವ ಬ್ರಹ್ಮರ ಈಗ ಬರ್ಬೇಕಂದ್ರ ಈಗ ವಾಚ್ಯಾರ್ಥವಲ್ಲ, ಈಗ ಆತ್ಮಂದು ಬ್ರಹ್ಮ ಅದಿಲ್ಲ. ಈಗ ಜೀವ ಭಾವವನ್ನ ಬಿಟ್ಟಾಗನ ಆಕತ್ತಲ್ಲದೆ, ಇನ್ನ ಜೀವ ಭಾವ ಹಿಡ್ಕೊಂಡನ. ಅದಕ್ಕೆ ಹೇಳಿದ್ರು ಅವ್ರು ಏನಂತ ಹೇಳಿದ್ರು, ತನ್ನ ನಿಜವಾದ ಸ್ವರೂಪವನ್ನ ತಿಳ್ಕೊಬೇಕಂದ್ರ ಶರಣರ ಸಂಘ ಮಾಡಬೇಕು. ಅದಿಲ್ಲ, ಸತ್ಪುರುಷರ ಅದ ಬ್ರಹ್ಮಜ್ಞಾನ ಅಂದ್ರು. ಈ ಬ್ರಹ್ಮಜ್ಞಾನ ಪಡ್ಕೊಳಕ್ ಅದು ನಮಗ ಒಮ್ಮಗಲಿ ಗೊತ್ತಾಕತೇನು? ಗೊತ್ತಾಕೈತಿ. ಈಗ ನಾವು ಜೀವ ಭಾವದಾಗದೇವಿ. ದೇಹವೇ ನಾನು, ಅದಿಲ್ಲ, ಇಂದ್ರಿಯಗಳ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಚಿತ್ತ ನಾನಂತ ತಿಳ್ಕೊಂಡೇವಲ್ಲ, ಅದೇ ಸತ್ಯ ಅಂತ ತಿಳ್ಕೊಂಡಾಗ ಬ್ರಹ್ಮಜ್ಞಾನ ಕಥೇನು? ಆಗುದಿಲ್ಲ. ಅದಕ್ಕೆ ಎಲ್ಲಾ ಭಾವವನ್ನ ಬಿಟ್ಟು ನೋಡಪ್ಪ, ಗುರುಗಳು ಹೇಳ್ತಾರ, ನೀನು ಜೀವ, ನೀನಲ್ಲ, ಬ್ರಹ್ಮ ಸ್ವರೂಪ ಇದೆ. ಎಲ್ಲ ಹೋಗ್ಬಿಟ್ಟು ಏನ್ ನಿರ್ಧಾರ ಮಾಡ್ತೀನಿ? ಆ ಬ್ರಹ್ಮ ಸ್ವರೂಪವೇ ನಾನು, ಆತ್ಮ ಸ್ವರೂಪ. ಆತ್ಮ ಸ್ವರೂಪವೇ ಬ್ರಹ್ಮ ಸ್ವರೂಪ ಶರೀರ ಬ್ರಹ್ಮ ಸ್ವರೂಪ ಅಲ್ಲ. ಇದ ಬ್ರಹ್ಮ ಶರೀರ. ಇದು ನಾವು ದೇಹವೇ ನಾನಂತ ಕುಂದೇವಲ್ಲ, ಈ ದೇಹವೇ ನಾನಂತ ಕುಂತೇವಂತಂದ್ರ ದೇಹ ಇದು ಆತ್ಮಕತೆ ಆಕತೆ ಆಗಿತ್ತಾದ್ರೆ ಉಳಿಬೇಕಾಗಿತ್ತಿದ್ದು ದೇಹ ಬಿಟ್ಟು ಹೋಗತ್ತಿಲ್ಲ. ಇದು ನಮ್ಮನ್ನು ಬಿಟ್ಟು ಹೋಗತ್ತಿಲ್ಲ.
ಬಿಟ್ಟು ಹೋಗುದು ಯಾವ್ದೈತೆ ಅಲ್ಲ ಅದು ನಮ್ದಂತೂ ಅಲ್ಲವೇ. ದೇವವನ್ನು ಅರಿಯುವಂತ ಆತ್ಮ, ಆ ಆತ್ಮ ಪರಬ್ರಹ್ಮ. ಎಲ್ಲದಕ್ಕೂ ಜೀವ ಏನಾಗ್ಯಾನಂದ್ರ ಜೀವ ಭಾವವನ್ನ ತಕೊಂಡು ಆತ್ಮ ಸ್ವರೂಪವೇ ಜೀವಗೇನಲ್ಲ, ಅವನೇ ಜೀವನಾಗಿ ಪ್ರವೇಶ ಆಗ್ಯಾನಲ್ಲ. ಅವ ಮೊದಲೇನಿದ್ದ ಬ್ರಹ್ಮ ಸ್ವರೂಪವೇ ಇದ್ದ, ಅನೇಕ ರೂಪ ಆಗಬೇಕಂತ ಸಂಕಲ್ಪ ಮಾಡಿನಂತ ಬ್ರಹ್ಮ. ಅವನೇ ಇವಾಗ ಏನ್ರಿ, ಅದಕ್ಕ ಜೀವ ಬೇರೆಯಲ್ಲ, ಬ್ರಹ್ಮ ಬೇರೆಯಲ್ಲ. ಅದಕ್ ನಾವೇನ್ ಮಾಡ್ಕೋಬೇಕು, ನೋಡಪ್ಪ ಇದು ದೇಹವೇ ನಾನಂತ ನಂಬ್ಕೊಂಡ್ ಕುಂತೇವಲ್ಲ, ಈ ದೇಹ ನಾನು ಅಲ್ಲ, ಈ ದೇಹ ನನ್ನದು ಅಲ್ಲ. ಆ ಭಗವಂತನ ಸ್ವರೂಪ ನನ್ನ ಸ್ವರೂಪ, ಅಧಿಷ್ಠಾನ ಬ್ರಹ್ಮ ಸ್ವರೂಪದಲ್ಲಿ ಏನೈತಿ, ಎಲ್ಲ ವ್ಯವಹಾರ ನಡೆದೈತಲ್ಲ. ಅವಿಲ್ಲಾರ್ದ ನಡೀತೈತೇನು? ಒಂದು ಅಧಿಷ್ಠಾನ ಇದ್ದಾಗ ಆಧಾರವಾದದ್ದು ಆಧೇಯ ಬ್ರಹ್ಮ, ಇದು ಆಧೇಯ ಮಾಯ ಆಗೈತಲ್ಲ, ಅದು ಇರ್ಲಾರ್ದನ ನಡೀತೈತನ್ನದು ವ್ಯವಹಾರ ಇಲ್ಲ. ಈಗ ದೇಹ ಐತಪ್ಪ, ಇದ್ರಾಗ ಆತ್ಮ ಅದನೋ ಇಲ್ಲೋ? ಅದ ಅದಿಲ್ಲ. ಹೆಂಗದನ? ಇಸ್ಕೊಂಡದ. ನಖಚಿಕ ಪರ್ಯಂತರವಾಗಿ ಅವ ಪರಿಪೂರ್ಣವಾಗಿ ತುಂಬಿಕೊಂಡನ. ಅಣೋರೇನು ತೃಣಕಾಷ್ಟದಲ್ಲಿ ತುಂಬಿಕೊಂಡ. ಅದಿಲ್ಲ. ನಾವೇನ್ ತಿಳ್ಕೊಂಡೇವಿ, ಈ ಶರೀರ ನಂದಷ್ಟು, ನಾನೇ ಜೀವ ಭಾವ, ಇದಂತ ನನ್ನ ಸಂಸಾರ, ವ್ಯಷ್ಟಿ ಸಂಸಾರಕ್ಕೆ ಏನಂದೇವಿ? ಜೀವನ ವ್ಯಷ್ಟಿ ಸಂಸಾರ. ನಾನು ನನ್ನ ದೇಹ ಅಷ್ಟ, ನನ್ನ ಹೆಂಡರು ಮಕ್ಕಳು ಇವ್ರು ನನ್ನವರನ್ನು ಭಾವ ಇಟ್ಕೊಂಡೇವಲ್ಲ, ಎಲ್ಲ ಭಾವ ಬಿಡುವುದೇನೈತೆ ಅದು ಬ್ರಹ್ಮ ಸ್ವರೂಪ. ಆ ವ್ಯಷ್ಟಿ ಪ್ರಪಂಚ, ಇದು ಜೀವನ ವ್ಯಷ್ಟಿ ಪ್ರಪಂಚ. ಆ ಈಶ್ವರಂದೇನೈತಿ ಸಮಷ್ಟಿ ಪ್ರಪಂಚ. ಆ ಸಮಷ್ಟಿ ಪ್ರಪಂಚ ಎಲ್ಲವೂ ನನ್ನ ಸ್ವರೂಪ, ಎಲ್ಲರೂ ನನ್ನ ಸ್ವರೂಪದಲ್ಲಿ ಅಂತೇಳಿ ತಿಳ್ಕೊಳ್ಳೋದೈತೆ. ಈ ಜೀವ ಭಾವವನ್ನ ಬಿಟ್ಟು ಆ ಬ್ರಹ್ಮ ಸ್ವರೂಪ ನಾನು ಅನ್ನೋದೇನೈತೆಲ್ಲ, ಅದು ಬ್ರಹ್ಮಜ್ಞಾನ. ಏನ್ರಿ? ಗೊತ್ತಿನ ಮೇಲೆ ಈ ಜೀವ ಶರೀರನ ತಿಳ್ಕೊಂಡ್ರ ಜೀವಾತ್ಮ, ನಾನು ಬ್ರಹ್ಮನೇ ಅಂತ ನಿಶ್ಚಯ ಮಾಡಿದ್ರೆ ಆ ಜೀವನೇ ಪರಮಾತ್ಮ. ಪರಮಾತ್ಮ ಹೌದು. ಅವನ ಬಿಟ್ಟು ಇವ ಬೇರೆ ಇಲ್ಲ, ಇವನು ಬಿಟ್ಟು ಅವ ಬೇರೆ ಇಲ್ಲ. ಶರೀರ ಬುದ್ಧಿ ಬಂದ್ರೆ ಜೀವಾತ್ಮ, ನಾ ಆತ್ಮನೇ ಇದ್ದೇನೆ, ಅದೇ ಜೀವನೇ ಪರಮಾತ್ಮ. ಅರಿತರೆ ಶರಣ, ಶರಣ, ಮರೆತರೆ ಒಬ್ಬನೇ ಇವಂಗಾಗ್ತದೆ. ಅದಕ್ಕ ನನ್ನ ನಿಜವಾದ ಸ್ವರೂಪ ಯಾವ್ದಪ್ಪ? ಈ ದೇಹ ನಾವೊಂದು ಸತ್ಯ ಅಂತ ಕುಂತೇವಲ್ಲ, ಇದು ನಾನಲ್ಲ, ಇದು ನನ್ನದಲ್ಲ. ನಾನು ಅದನ್ನು ಶಾಸ್ತ್ರಕ್ಕೆ ಶರಣಾಗತನಾಗಿ, ಸದ್ಗುರುನಾಥನಿಗೆ ಶರಣಾಗತನಾಗಿ, ನನ್ನ ನಿಜವಾದ ಸ್ವರೂಪವನ್ನು ನಾ ತಿಳ್ಕೊಂಡಾಗ ಮಾತ್ರ ಆ ಭಾವ ಏನಕತಿ ಹೊಕ್ಕತ್ತದ. ತನ್ನ ಅನುಭವಕ್ಕೆ ವೇದ್ಯ ಐತಲ್ಲದೆ ತಿಳಿಯಲಾರ್ದ, ತಿಳ್ಕೊಂಡಾಗ ಮಾತ್ರ ನಮಗ್ ಗೊತ್ತಾಕತಿ. ಏನ ತಿಳಿಲಾರ್ದ ಗೊತ್ತಾಕತ್ತವ? ಅದಿಲ್ಲ. ಅನಂತ ಜನ್ಮದ ಸಂಸ್ಕಾರದಿಂದ ಏನಾಗೈತದ, ಅದು ಬಂದು 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 ನಾನು ಇಲ್ಲ ನಾ ಜೀವ. ನೋಡನೆ ಅಭೇದವಾಗಿರುವ ಆತ್ಮನ ಜ್ಞಾನವು ಅಂದ್ರೆ ಜೀವನ ಜ್ಞಾನವಂತ ಇಷ್ಟೇ ಅರ್ಥ ಮಾಡ್ಬೇಕಂದ್ರೆ ಇಲ್ಲಿ. ಈಗ ಜೀವ ಬ್ರಹ್ಮ ಜ್ಞಾನ ಸ್ವರೂಪ ಅಭೇದವಾಗಿರುವ ಆತ್ಮನ ಜ್ಞಾನವು ಬ್ರಹ್ಮ ಜ್ಞಾನವಾಗಿದೆ. ಜೀವನ ಜ್ಞಾನವು ಅಂತ ಅಷ್ಟೇ ಅರ್ಥ ನಾವು ಮಾಡ್ಬೇಕು. ಅದ್ರ ಸಂಶಯ ನಿವಾರಣೆ. ಅದಕ್ಕ ಮುಂದ್ ಹೇಳವ್ರ ಅದಾರ, ಜೀವ ಅಂದ್ರೆ ಏನು, ಬ್ರಹ್ಮ ಅಂದ್ರೆ ಏನು, ಅದಕ್ಕ ಜೀವನ ಭಾವ ಯಾಕೆ ಬಂತು ಅನ್ನೋದು ಮುಂದೆ ವಿಸ್ತಾರವಾಗಿ ಹೇಳವ್ರ ಅದಾರ ಅವ್ರು. ಅದಕ್ಕೇನ್ ಮಾಡಿದ್ರು, ಇಲ್ಲೇ 12ನೇ ಟಿಪ್ಪಣಿ ಹೇಳಿದ್ರಲ್ಲ, ಬ್ರಹ್ಮಸೆ ಭಿನ್ನ ಆತ್ಮಕ ಜ್ಞಾನ ಮೋಕ್ಷಕ ಹೇತು ಹೈ. ಬ್ರಹ್ಮದೊಡನೆ ಅಭೇದವಾಗಿರುವ ಆತ್ಮನ ಜ್ಞಾನವು ಬ್ರಹ್ಮ ಜ್ಞಾನವಾಗಿದೆ, ಅದುವೇ ಮೋಕ್ಷಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರು. ಬ್ರಹ್ಮಸೆ ಭಿನ್ನ ಆತ್ಮಕ ಜ್ಞಾನ ಮೋಕ್ಷಕ ಹೇತು ಹೈ. ಬ್ರಹ್ಮದೊಡನೆ ಅಭೇದವಾಗಿರುವ ಆತ್ಮನ ಜ್ಞಾನವು ಮೋಕ್ಷಕ್ಕೆ ಕಾರಣವಾಗಿದೆ. ಜೀವ ಭಾವವನ್ನ ಬಿಟ್ಟು ಬ್ರಹ್ಮ ಜ್ಞಾನದ ಆ ಆತ್ಮ ಸ್ವರೂಪವೇ ನನ್ನ ಸ್ವರೂಪ, ಅದುವೇ ನಾನು ಅಂತ ನಾವು ತಿಳ್ಕೊಬೇಕಂತ. ತಿಳ್ಕೊಲಿಲ್ಲ ಅಂದ್ರ ಅಲ್ಲೇ ಕುಂತೀವಂದ್ರ ನಾವೇನಾಗುದಿಲ್ಲ, ಗೊತ್ತಾಗುದಿಲ್ಲ. ಅದಕ್ಕ ಮತ್ತೇನ್ ಮಾಡಿದ್ರು, ಬ್ರಹ್ಮದೊಡನೆ ಆತ್ಮನ ಜ್ಞಾನ ಬ್ರಹ್ಮ ಜ್ಞಾನವಾಗಿದೆ ಅಂತ ಹೇಳಿದ್ರು.
ಆವಾಗ ಪ್ರಶ್ನೆ ಮಾಡಿದವ ಮತ್ತ ಬ್ರಹ್ಮಜ್ಞಾನ ಕಿತನೆ ಪ್ರಕಾರ ಕಾ ಹೈ ಬ್ರಹ್ಮಜ್ಞಾನ ಅಂತ ಹೇಳಿದ್ರಲ್ಲ, ಆ ಬ್ರಹ್ಮ ಜ್ಞಾನದೊಳಗ ಎಷ್ಟು ಪ್ರಕಾರ? ಬ್ರಹ್ಮಜ್ಞಾನ ಅಂತ ಹೇಳಿದ್ರಿ, ಆ ಬ್ರಹ್ಮ ಜ್ಞಾನ ಎಷ್ಟು ಪ್ರಕಾರ? ಅದೊಂದಿಷ್ಟು ನನಗೆ ಹೇಳು ಸದ್ಗುರುನಾಥ ಅಂತೇಳಿ ಕೇಳಿದಾಗ, ಬ್ರಹ್ಮಜ್ಞಾನ ಪರೋಕ್ಷ ಔರ್ ಅಪರೋಕ್ಷ ಭೇದತೆ ದೋ ಪ್ರಕಾರ ಕಾ ಹೈ. ಅಂದ್ರ ಬ್ರಹ್ಮಜ್ಞಾನವು ಪರೋಕ್ಷವೆಂತಲೂ ಹಾಗೆ ಅಪರೋಕ್ಷವೆಂತಲೂ ಎರಡು ಪ್ರಕಾರ ಆಗೈತಪ್ಪ. ಅದು ಒಂದೇ ಪ್ರಕಾರ ಇಲ್ಲ. ಒಂದು ಏನಂತ ಹೇಳಿದ್ರು? ಪರೋಕ್ಷ ಅಂತ ಹೇಳಿದ್ರು ಅವ್ರ, ಮತ್ತ ಅಪರೋಕ್ಷ ಅಂತ ಹೇಳಿದ್ರಲ್ಲ, ಎರಡದವಲ್ಲ, ಅದನ್ನ ನೀ ತಿಳ್ಕೋ ಅಂತ ಹೇಳಿದ್ರು. ಅವಾಗ ಅಂದವ ಪರೋಕ್ಷ ಜ್ಞಾನ ಅಂತ ಹೇಳಿದ್ರಲ್ಲ, ಪರೋಕ್ಷ ಜ್ಞಾನ ಸೋ ಕ್ಯಾ ಹೈ? ಪರೋಕ್ಷ ಜ್ಞಾನ ಅಂದ್ರೆ ಏನು? ಅದೊಂದಿಷ್ಟು ನನಗೆ ತಿಳಿಸಿ ಹೇಳ್ರಿ ಸದ್ಗುರುನಾಥ ಅಂತ ಕೇಳಿದ. ಅವಾಗ ಪರೋಕ್ಷ ಬ್ರಹ್ಮ ಜ್ಞಾನ ಕಾ ಸ್ವರೂಪ ಸಚ್ಚಿದಾನಂದ ಬ್ರಹ್ಮ ಹೈ. ಸಚ್ಚಿತ್ ಆನಂದ ಸ್ವರೂಪ ಅದು ಬ್ರಹ್ಮ. ಐಸಾ ಜೋ ಜಾನನ ಸೋ ಪರೋಕ್ಷ ಬ್ರಹ್ಮ ಜ್ಞಾನ ಹೈ. ಪರೋಕ್ಷದ ಬ್ರಹ್ಮ ಸ್ವರೂಪದ ಸ್ವರೂಪ ಸಚ್ಚಿದಾನಂದ ರೂಪವಾದ ಬ್ರಹ್ಮವೇ ಇದೆ ಎಂದು ತಿಳಿಯುವುದೇನೈತಲ್ಲ, ಅದಕ್ಕೇನಂತ ತಿಳ್ಕೋ? ಪರೋಕ್ಷ ಬ್ರಹ್ಮ ಜ್ಞಾನ ಅಂತ ತಿಳ್ಕೋ. ಸತ್ ಚಿತ್ ಆನಂದ, ಸತ್ ಸ್ವರೂಪ, ಚಿತ್ ಸ್ವರೂಪ, ಆನಂದ ಸ್ವರೂಪ, ಮೂರು ಕಾಲದಲ್ಲಿರುವಂಥದ್ದು ಯಾವುದೈತೆ ಅದಕ್ಕೇನಂತ ತಿಳ್ಕೋ? ಪರೋಕ್ಷ ಬ್ರಹ್ಮ ಜ್ಞಾನ ಅಂತ ನೀನು ತಿಳ್ಕೋರಪ್ಪ ಅಂತ ಹೇಳಿದ್ರು. ಅವಾಗ ಟಿಪ್ಪಣಿ ಮಾಡಿದ್ರು. ಏನಂತ ಹೇಳಿದ್ರು? 13ನೇ ಟಿಪ್ಪಣಿ ಮಾಡಿ ಬರೆದ್ರು ನೋಡ್ರಿ. ಏನ್ರಿ? ಅವಾಗ ಪರೋಕ್ಷದ ಮೇಲೆ ಟಿಪ್ಪಣಿ ಬಂದೈತಿ ನೋಡು. ಪರೋಕ್ಷ ಜ್ಞಾನ ತತ್ವಮಸಿ ಮಹಾವಾಕ್ಯಗತ ತತ್ಪದಕ್ಕೆ ಅರ್ಥಕುಂ ಜನಾವತಾ ಹೈ. ಯಾತೆ ಸುಪರೋಕ್ಷ ಅದ್ವೈತ ಜ್ಞಾನ ವಿಷಯ ಉಪಯೋಗಿ ಹೈ. ಪರೋಕ್ಷ ಜ್ಞಾನ ತತ್ವಮಸಿ ಮಹಾವಾಕ್ಯದಲ್ಲಿ ಇರುವ ತತ್ಪದದ ಅರ್ಥವನ್ನ ತಿಳಿಸ್ತದಂತೆ. ಯಾವುದು? ಪರೋಕ್ಷ ಜ್ಞಾನ ಯಾವುದರಿಂದ ತಿಳಿಸ್ತದದು? ಮಹಾವಾಕ್ಯದಲ್ಲಿರುವ ಆ ತತ್ಪದದ ಅರ್ಥವನ್ನ ತಿಳಿಸುವಂತದ್ದು ಯಾವುದೈತಲ್ಲ, ಅದಕ್ಕೇನಂತ ತಿಳ್ಕೋ? ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಪರೋಕ್ಷ ಅದ್ವೈತ ಜ್ಞಾನದಲ್ಲಿ ಉಪಯೋಗ ಆಗೈತಪ್ಪ ಅದು. ಹಂಗಾರ ಅದ ಪರೋಕ್ಷ ಜ್ಞಾನನೇ ಜ್ಞಾನ ಅಂತ ತಿಳ್ಕೊಂಡ್ರೆ ಆಗುದಿಲ್ಲ. ಆ ಪರೋಕ್ಷ ಜ್ಞಾನಕ್ಕ ಅದಕ್ಕ ಆ ಪರೋಕ್ಷ ಬ್ರಹ್ಮದಲ್ಲಿ ಜ್ಞಾನದಲ್ಲಿ ಎರಡು ಮಾಡವ್ರದ. ಒಂದು ದೃಢ ಪರೋಕ್ಷ ಬ್ರಹ್ಮ ಜ್ಞಾನ, ಒಂದು ಅದೃಢ ಪರೋಕ್ಷ ಬ್ರಹ್ಮ. ಈಗ ಅಪರೋಕ್ಷ ಜ್ಞಾನಿಗಳಿಗೆಲ್ಲ ಮೊದಲು ಪರೋಕ್ಷ ಆಗಿನೇ ಅಪರೋಕ್ಷ ಹೌದು, ಇಲ್ಲಿಕ ಆಗುದಿಲ್ಲ. ಅಪರೋಕ್ಷ ಆಗಂಗಿಲ್ಲ. ಆಗುದಿಲ್ಲ. ಈಗ ನಾವು ಜೀವ ಭಾವದೊಳಗದೆ ಇಲ್ಲ. ಜೀವ ಭಾವದೊಳಗಿದ್ದಾಗ ಏನೈತಿ? ಇಲ್ಲಪ್ಪ ಬ್ರಹ್ಮವೇ ಇಲ್ಲ, ಪರಮಾತ್ಮನ ಇಲ್ಲ ಅನ್ನೋ ಭಾವ ನಮಗೈತಿ. ನಿಮ್ಮ ಪರಮಾತ್ಮ ಇದ್ನ ಪ್ರತ್ಯಕ್ಷ ಕಾಣಬೇಕಾಗಿತ್ತು. ಕಂಡ ನೆನಪ ನಿಮ್ಮ ಬ್ರಹ್ಮ ಅಂತ. ನಿಮ್ ಬ್ರಹ್ಮ ಇಲ್ಲಿ ಕಂಡಾನಿ. ಈ ಜಗತ್ತಿಗೆನ ಬ್ರಹ್ಮನ್ರಿ ಅಲ್ಲ, ಸೂರ್ಯನಿಗೆ ಬ್ರಹ್ಮನ್ರಿ, ಆಕಾಶಿಕ ಬ್ರಹ್ಮನ್ರಿ, ಈ ಪ್ರಕೃತಿಗೆ ಬ್ರಹ್ಮನ್ರಿ. ಇದರಿಂದ ಎಲ್ಲ ಆಗೈತಲ್ಲ ಅನ್ರಂತಾರ. ಅದು ಎಂದೆಂದು ಆಗುದಿಲ್ಲಪ್ಪ. ಅದಕ್ಕ ಆ ಬ್ರಹ್ಮ ಸ್ವರೂಪ ಹೆಂಗೈತಿ ಅಂತಂದ್ರ ಎಲ್ಲದಕ್ಕೂ ಆಧಾರಭೂತ. ಪ್ರತ್ಯಕ್ಷ ಇಲ್ಲ, ಇಂದ್ರಿಯಗಳಿಗೆ ಗೋಚರ ಇಲ್ಲ. ಪ್ರತ್ಯಕ್ಷ ದೇಹಕ್ಕ ಈಗ ಕಣ್ಣಿಗೆ ಕಾಣ್ತೈತಲ್ಲ, ಈ ಜಗತ್ತ ಕಾಣ್ತೈತಲ್ಲ. ಅವಾಗಂತಾನು ಮತ್ತ ಪ್ರಶ್ನೆ ಮಾಡ್ತಾನ ಶಿಷ್ಯ, ಅಲ್ರಿ ಪ್ರತ್ಯಕ್ಷ ಕಾಣುದಕ್ಕನ ಇಲ್ಲಂತೀರಿ, ಇಲ್ಲದ್ದು ಐತ್ ಅಂತೀರಲ್ಲ, ತಿಳಿ ಕೆಟ್ಟತ್ ನಿಮ್ದಂತ. ಕಾಣಲಾರ್ದಕ್ಕ ಐತ್ ಅಂತೀರಿ, ಕಾಣೋದಕ್ಕರ ಇಲ್ಲಂತೀರಿ. ಹಂಗ ಅಂತೇಳಿ ಅವ ಪ್ರಶ್ನೆ ಮಾಡ್ತಾನ. ನೋಡಪ್ಪ, ಕಾಣುವ ವಸ್ತು ಇದೇನೈತಲ್ಲ ಎಲ್ಲವೂ ಮಿಥ್ಯೆಯಾಗಿದೆ, ಜಡವಾಗಿದೆ. ಇದಕ್ಕ ಇರುವ ಅಸ್ತಿತ್ವ ಇಲ್ಲವೇ ಇಲ್ಲ ಅಂತ ಹೇಳಿದ. ಆ ಇರುವ ಅಸ್ತಿತ್ವ ಯಾವುದಕ್ಕಿದೆ? ಆ ಬ್ರಹ್ಮ ಸ್ವರೂಪಕ್ಕೆ. ಅದಕ್ಕ ಬ್ರಹ್ಮ ಪರಮಾತ್ಮ ಅದಾನ ಅಂತೆ ತಿಳಿದೇನೈತಲ್ಲ, ಅದು ಪರೋಕ್ಷ ಜ್ಞಾನ. ಮತ್ತ ಆ ಚಿಂತನೆಯನ್ನ ನಾಳೆ ದಿನದಲ್ಲಿ ಮಾಡೋಣೆಂಬಲ್ಲಿಗೆ 2 ವಾಕ್ಯ ಪುಷ್ಪಗಳನ್ನು ಸದ್ಗುರುನಾಥರ ಚರಣಾರವಿಂದಗಳಲ್ಲಿ ಸಮರ್ಪಿಸಿ
ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶಿವ ಸ್ವರೂಪಿಗಳೇ. ಓಂ ತತ್ಸತ್.